ತಮ್ಮೆಲ್ಲರಿಗೂ ನಮಸ್ಕಾರ. ಶಿವಮೊಗ್ಗೆಯ ಅಚೀವರ್ಸ್ ಅಕಾಡೆಮಿಯ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮೆಲ್ಲರ ಡಾಕ್ಟರ್ ಗಂಗಾಧರ PS. ನನ್ನ ಪರಿಚಯ ತಮಗೆ ಇದ್ದೇ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾರು ಸಿದ್ಧತೆ ನಡೆಸ್ತಿರೋ ತಮ್ಮೆಲ್ಲರಿಗೂ ನನ್ನ ಪರಿಚಯ ಇದ್ದೇ ಇದೆ. ಹಾಗಾಗಿ ಹೆಚ್ಚಿಗೆ ನನ್ನ ಪರಿಚಯವನ್ನು ಮಾಡಿಕೊಳ್ಳಲಿಕ್ಕೆ ನಾನು ಹೋಗೋದಿಲ್ಲ. ಸ್ನೇಹಿತರೆ, ನನಗೆ ಗೊತ್ತು, ನೀವೆಲ್ಲರೂ ಒಂದಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇರ್ತೀರ. ಅದು UPSC ಪರೀಕ್ಷೆ ಆಗ್ಬೋದು, ಮತ್ತು KPSC ನಡೆಸತಕ್ಕಂಥ KS ಪರೀಕ್ಷೆ, SDA ಪರೀಕ್ಷೆ, FDA ಪರೀಕ್ಷೆ, ಈವನ್ ಗ್ರೂಪ್ C ಪರೀಕ್ಷೆ, ಮತ್ತು ಪೊಲೀಸ್ ಇಲಾಖೆ ನಡೆಸತಕ್ಕಂಥ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆ, ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ, ಆಮೇಲೆ ಮುಂದೆ ಬರತಕ್ಕಂಥ PDO ಪರೀಕ್ಷೆ, ಈ ಎಲ್ಲ ಪರೀಕ್ಷೆಗಳಿಗೆ ತಾವು ಸಿದ್ಧತೆಯನ್ನು ನಡೆಸ್ತಾ ಇರ್ತೀರಿ ಅಂತ ನನಗೆ ಗೊತ್ತು ಸ್ನೇಹಿತರೆ. ಆಮೇಲೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದು ಪತ್ರಿಕೆ ಕಡ್ಡಾಯವಾಗಿ ಇದ್ದೇ ಇರುತ್ತೆ. ಅದು ನಾವು ಕಾಮನ್ ಪೇಪರ್ ಅಂತಲೂ ಕರಿತೀವಿ ಸ್ನೇಹಿತರೆ. ಅದು ಎಲ್ಲಿಂದ ಯಾವ ಪರೀಕ್ಷೆಯಿಂದ ಫ್ರಮ್ PC ಟು DC, PCಯಿಂದ DCವರೆಗೂ ಕಾಮನ್ ಪೇಪರ್ ಇರುತ್ತೆ. ಅದನ್ನು ನೀವು GK ಅಥವಾ GS ಅಂತೀರ. ಅಫ್ಕೋರ್ಸ್ ಅವೆರಡರ ನಡುವೆ ಡಿಫ್ರೆನ್ಸ್ ಇದೆ. GK ಅಂದರೆ ಜನರಲ್ ನಾಲೆಜ್, ಸಾಮಾನ್ಯ ಜ್ಞಾನ. ಅಂದರೆ C ಗ್ರೂಪ್ ಹುದ್ದೆಗಳಿಗೆ ಏನು ಪೇಪರ್ ಇರುತ್ತೋ ಅದನ್ನು GK ಅಂತ ಕರಿತೀರ. ಈಗ PSI, PC, PDO, FDA, SDA. ಈ A ಮತ್ತು B ಗ್ರೂಪ್ ಹುದ್ದೆಗಳಿಗೆ ಪರೀಕ್ಷೆ ನಡೆಸ್ತಾರಲ್ಲ, A ಮತ್ತು B ಗ್ರೂಪ್ ಹುದ್ದೆಗಳು ಅಂದರೆ IAS ಮತ್ತು KS ಪರೀಕ್ಷೆ. ಇವುಗಳಿಗೆ ಇರತಕ್ಕಂಥ ಪತ್ರಿಕೆಯನ್ನು ಜನರಲ್ ಸ್ಟಡೀಸ್ ಅಥವಾ ಸಾಮಾನ್ಯ ಜ್ಞಾನ ಅಂತ ಕರಿತೀರ ಸ್ನೇಹಿತರೆ. ಸೊ ನೀವು ಸಾಮಾನ್ಯ ಜ್ಞಾನ ಅಥವಾ ಸಾಮಾನ್ಯ ಅಧ್ಯಯನ ಪತ್ರಿಕೆ ನೀವೆಲ್ಲರೂ ಕೂಡ ತಯಾರಾಗ್ತಾಯಿದ್ದೀರಾ ಮುಂಬರತಕ್ಕಂಥ ಪರೀಕ್ಷೆಗಳಿಗೆ. ಅದರಲ್ಲೂ ನಿಮ್ಮ ತತ್ಕ್ಷಣದ ಗಮನ PC ಮತ್ತು PSI ಹುದ್ದೆಗಳಿಗೆ ಅಂತ ಆದರೂ ನನಗನ್ಸುತ್ತೆ. ಯಾಕಂದರೆ ಈಗಾಗಲೇ ಸಾಕಷ್ಟು PSI ಹುದ್ದೆಗಳು ಖಾಲಾಗಿದ್ದಾವೆ, ಮತ್ತು ಶಾರ್ಟ್ಲಿ ಇನ್ನೂ ಒಂದಷ್ಟು ಸಂಖ್ಯೆಯ PSI ಹುದ್ದೆಗಳು ಖಾಲಾಗ್ತದವೆ. ಸೊ ನಿಮ್ಮ ತತ್ಕ್ಷಣದ ಗಮನ ಬಹುಶಃ PSI ಹುದ್ದೆಗಳ ಮೇಲಿದೆ ಅಂದ್ಕೊಂಡಿದ್ದೀನಿ. ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ನೇಹಿತರೆ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನು GK ಅಥವಾ GS ಸಾಮಾನ್ಯ ಜ್ಞಾನ ಅಥವಾ ಸಾಮಾನ್ಯ ಅಧ್ಯಯನ ಇರುತ್ತೋ ಆ ಪತ್ರಿಕೆಯ ಒಂದು ಭಾಗ ಭಾರತ ಸಂವಿಧಾನ. ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಂಡ್ರೆ ಭಾರತ ಸಂವಿಧಾನ ಏನು ಪತ್ರಿಕೆ ಇದೆಯೋ ಪತ್ರಿಕೆಯ ಒಂದು ಭಾಗ, ಅದನ್ನು ನೀವು ನಿರ್ಲಕ್ಷ್ಯ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಭಾಳ ಮುಖ್ಯವಾದಂಥ ಭಾಗ. ಯಾಕೆ ಬಹಳ ಮುಖ್ಯವಾದಂಥ ಭಾಗ? ಯಾಕಂದರೆ ನಿಮ್ಮ ಯಶಸ್ಸಿನ ಬಹುಪಾಲನ್ನು ಈ ವಿಷಯ ಭಾರತ ಸಂವಿಧಾನ ನಿರ್ಧರಿಸುತ್ತೆ. ಹೇಗೆ ಹೇಳ್ತೀರಿ ಅಂದರೆ, ಪರೀಕ್ಷೆಗಳಲ್ಲಿ ಎಷ್ಟು ಪ್ರಶ್ನೆಗಳು ಬರಬಹುದು ಅಂತ ನೋಡಿ. ನಾನು ಒಂದು 20 ವರ್ಷಗಳ ಹಿಂದಿನ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಿದ್ದೀನಿ. ಅದರ ಆಧಾರದ ಮೇಲೆ ಹೇಳೋದಾದರೆ ಸುಮಾರು 8ರಿಂದ 17 ಅಥವಾ 18 ಪ್ರಶ್ನೆಗಳು ಬರತಕ್ಕಂಥ ಸಾಧ್ಯತೆ ಇರುತ್ತೆ. ಒಂದೊಂದು ಸಾರಿ 20 ಅಂಕಗಳಿಗೂ ಕೂಡ ಬಂದಿರತಕ್ಕಂಥ ಉದಾಹರಣೆ ಉಂಟು. ಆದರೆ ಸ್ನೇಹಿತರೆ, ನೀವು ಒಂದು ಪ್ರಶ್ನೆ ಕೇಳ್ಬೋದು, ಸರ್ ನಿಖರವಾಗಿ ಹೇಳಿ ನೀವು ಎಷ್ಟು ಪ್ರಶ್ನೆಗಳು ಬರುತ್ತೆ ಅಂತ. ಹಾಗೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಪ್ರಶ್ನೆ ಪತ್ರಿಕೆ ಇದೆಯಲ್ಲ, ಅದು ಒಂದೊಂದು ಸಾರಿ ಇಂಬ್ಯಾಲೆನ್ಸ್ ಆಗೋ ಇರುತ್ತೆ. ಒಂದೊಂದು ಸಾರಿ ಜಾಗ್ರಫಿ ಮೇಲಿರುತ್ತೆ, ಒಂದೊಂದು ಸಾರಿ ಸಂವಿಧಾನದ ಮೇಲಿರುತ್ತೆ, ಒಂದೊಂದು ಸಾರಿ ಸೈನ್ಸ್ ಮೇಲಿರುತ್ತೆ. ಹಾಗಾಗಿ ಸಂವಿಧಾನದಿಂದ ಇಷ್ಟೇ ಪ್ರಶ್ನೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಮೊನ್ನೆ FDA ಪೇಪರ್ ನೋಡಿ ಅಲ್ವಾ, 42ರಿಂದ 45 ಪ್ರಶ್ನೆಗಳು ಬರೀ ಸೈನ್ಸ್ ಮೇಲೆ ಬಂದಿದ್ದಾವೆ. ಆಮೇಲೆ ನೀವು ಮೆಂಟಲ್ ಎಬಿಲಿಟಿ ಸಾಕಷ್ಟು ಪಾಠ ಕೇಳಿರ್ತೀರಿ, ನೀವು ಸಾಕಷ್ಟು ಎಕ್ಸರ್ಸೈಸ್ ಮಾಡಿರ್ತೀರಿ, ಸಾಕಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಮೆಂಟಲ್ ಎಬಿಲಿಟಿ ಭಾಗವನ್ನು ಬಿಡಿಸಿರ್ತೀರಿ ಭಾಳಷ್ಟು. ಸೊ ನೋಡಿ, ಮೊನ್ನೆ FDA ಪೇಪರಲ್ಲಿ ನಾಟ್ ಈವನ್ ಎ ಸಿಂಗಲ್ ಕ್ವಶನ್, ಒಂದು ಪ್ರಶ್ನೆ ಕೂಡ ಮೆಂಟಲ್ ಎಬಿಲಿಟಿಯಿಂದ ಬಂದಿಲ್ಲ. ಆದರೆ ನೀವು ಅದಕ್ಕೆ ಅಧೀರರಾಗತಕ್ಕಂಥ ಅಗತ್ಯ ಇಲ್ಲ. ಅಂದರೆ ಅರ್ಥ ಮೆಂಟಲ್ ಎಬಿಲಿಟಿ ಮೇಲೆ ಮುಂದೆಂದು ಪ್ರಶ್ನೆಗಳು ಬರಲ್ಲ ಅಂತಲ್ಲ, ಬಂದೇ ಬರ್ತವೆ. ಇದೊಂದು ಏನು ಪರೀಕ್ಷೆನಲ್ಲಿ ಆಗಿರ್ಬೋದು. ಹಾಗಾಗಿ ಒಂದೊಂದು ಸಾರಿ ಕ್ವೆಶ್ಚನ್ ಪೇಪರ್ ಇಂಬ್ಯಾಲೆನ್ಸ್ ಇರೋದ್ರಿಂದ ಭಾರತ ಸಂವಿಧಾನದ ಮೇಲೆ ಇಷ್ಟೇ ಪ್ರಶ್ನೆಗಳು ಬರ್ತವೆ ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ 8ರಿಂದ 17-18 ಪ್ರಶ್ನೆಗಳಂತೂ ಇದ್ದೇ ಇರ್ತವೆ. ಅದು 8 ಆಗ್ಬೋದು, ಒಂದು ಪರೀಕ್ಷೆಗೆ 10 ಆಗ್ಬೋದು, 12 ಆಗ್ಬೋದು, ಹೀಗೆ 8ರಿಂದ 18 ಪ್ರಶ್ನೆಗಳಿರುತ್ತೆ. ಆದರೆ ಭಾರತ ಸಂವಿಧಾನದ ಮೇಲೆ ಪ್ರಶ್ನೆಗಳು ಇಲ್ಲದೆ ಯಾವುದೇ GK ಪೇಪರ್ನ ಸೆಟ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಯಾಕಂದರೆ ಒಬ್ಬ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗೋನಿಗೆ ಮೆಂಟಲ್ ಎಬಿಲಿಟಿಯ ಜ್ಞಾನ ಇರಬೇಕಾಗತ್ತೆ. ಆದರೆ ಇರಲೇಬೇಕಾಗತ್ತೆ ಅಂತ ನಾವು ಹೇಳೋದು ಕಷ್ಟ. ಆದರೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಜ್ಞಾನ ಇರಲೇಬೇಕು ಒಬ್ಬ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗೋನಿಗೆ. ಇದು ಬರೀ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗೋನಿಗಲ್ಲ, ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಇರಬೇಕಾಗತ್ತೆ ಭಾರತ ಸಂವಿಧಾನದ ಜ್ಞಾನ ಸ್ನೇಹಿತರೆ. ಹಾಗಾಗಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗೋನು ಕೂಡ ಈ ದೇಶದ ನಾಗರಿಕನೇ ಅವನು.
ಆಮೇಲೆ ಸಂವಿಧಾನದ ಚೌಕಟ್ಟಿನಲ್ಲಿಯೇ ಕೆಲಸ ಮಾಡಬೇಕಾಗತ್ತೆ ಮುಂದೆ ಅವನೊಂದು ದಿವಸ ಅಧಿಕಾರಿ ಅಥವಾ ಸರ್ಕಾರಿ ನೌಕರ ಆದರೆ. ಆ ಕಾರಣಕ್ಕೆ ಸಂವಿಧಾನದ ಜ್ಞಾನ ಬೇಕೇ ಬೇಕು, ಅದರಾಗ ಅನುಮಾನನೇ ಇಲ್ಲ. ಸೊ 8ರಿಂದ 18 ಪ್ರಶ್ನೆಗಳು ಬರುತ್ತೆ ಅಂತ ಇಟ್ಕೊಳ್ಳಿ. ಹಾಗಾದಾಗ ನಿಮ್ಮ ಯಶಸ್ಸಿನಲ್ಲಿ 8ರಿಂದ 18% ಯಶಸ್ಸನ್ನು ಭಾರತ ಸಂವಿಧಾನ ನಿರ್ಧರಿಸುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ 100 ಪ್ರಶ್ನೆ ಇದ್ದರೆ ಅದರಲ್ಲಿ 8 ಪ್ರಶ್ನೆ ಇದ್ದರೆ 8% ಸಕ್ಸಸ್ನ ಡಿಸೈಡ್ ಮಾಡುತ್ತೆ ಸಂವಿಧಾನ. 18 ಪ್ರಶ್ನೆ ಇದ್ದರೆ 18% ಜ್ಞಾನವನ್ನು ಡಿಸೈಡ್ ಮಾಡುತ್ತೆ. ಸೊ ಸ್ನೇಹಿತರೆ, ಇವತ್ತು ಶಿವಮೊಗ್ಗ ಅಚೀವರ್ಸ್ ಅಕಾಡೆಮಿಯವರು ನನ್ನನ್ನು ಕೇಳಿಕೊಂಡ್ರು. ನಮ್ಮ ಯೂಟ್ಯೂಬ್ ವಾಹಿನಿಯ ಮೂಲಕ ನೀವು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಿ ಸರ್ ಅಂತ. ಸೊ ಇಲ್ಲಿ ನಾನು ವೀಟೋ ಅಧಿಕಾರದ ಬಗ್ಗೆ ಮಾತನಾಡಲಿಕ್ಕೆ ಅಂಥೇಳಿ ನಿಮ್ಮ ಮುಂದೆ ನಿಂತಿದ್ದೀನಿ. ವೀಟೋ ಅಧಿಕಾರ, ನೀವೇನು ಸರ್ ವೀಟೋ ಅಧಿಕಾರದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಿದ್ದೀರಿ, ರಾಷ್ಟ್ರಾಧ್ಯಕ್ಷರ ವೀಟೋ ಅಧಿಕಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳ್ತಿಲ್ವಲ್ಲ ಅನ್ಬೋದು. ವೀಟೋ ಅಧಿಕಾರ ಅಂದ ತಕ್ಷಣ ಸ್ನೇಹಿತರೆ ನಿಮ್ಗೆ ಅರ್ಥ ಆಗುತ್ತೆ. ಯಾಕಂದರೆ ಭಾರತ ಸಂವಿಧಾನ ವೀಟೋ ಅಧಿಕಾರವನ್ನು ಕೊಟ್ಟಿರತಕ್ಕಂಥದ್ದು ಕೇಂದ್ರದಲ್ಲಿ ರಾಷ್ಟ್ರಾಧ್ಯಕ್ಷರಿಗೆ, ರಾಜ್ಯದಲ್ಲಿ ರಾಜ್ಯಪಾಲರಿಗೆ, ಬಿಟ್ಟರೆ ಇನ್ಯಾರಿಗೂ ವೀಟೋ ಅಧಿಕಾರ ಇಲ್ಲ ಸ್ನೇಹಿತರೆ ಭಾರತ ಸಂವಿಧಾನದ ಪ್ರಕಾರ. ಆ ಕಾರಣಕ್ಕೆ ಅದನ್ನು ವಿಶೇಷವಾಗಿ ಹೇಳತಕ್ಕಂಥ ಅಗತ್ಯ ಏನಿಲ್ಲ. ನಿಮಗೆ ವೀಟೋ ಅಧಿಕಾರ ಅಂದ ತಕ್ಷಣ ಒಂದು ವಿಷಯಕ್ಕೆ ಗೊಂದಲ ಬರ್ಬೋದು. ಏನಂದರೆ ಸರ್ ನಾನು ರಾಷ್ಟ್ರಾಧ್ಯಕ್ಷರ ವೀಟೋ ಅಧಿಕಾರದ ಬಗ್ಗೆ ಹೇಳ್ತಿದಾರೋ ಅಥವಾ ರಾಜ್ಯಪಾಲರ ವೀಟೋ ಅಧಿಕಾರದ ಬಗ್ಗೆ ಹೇಳ್ತಿದ್ದಾರೆ ಅಂತ. ಸ್ನೇಹಿತರೆ, ನಾನಿವತ್ತು ನಿಮ್ಮೊಟ್ಟಿಗೆ ಚರ್ಚೆ ಮಾಡೋದು ರಾಷ್ಟ್ರಾಧ್ಯಕ್ಷರ ವೀಟೋ ಅಧಿಕಾರ, ಅದನ್ನು ನೆನ್ಪಿಟ್ಕೊಳ್ಳಿ. ಅದಕ್ಕಿಂತ ಮುಂಚಿತವಾಗಿ ರಾಷ್ಟ್ರಾಧ್ಯಕ್ಷರ ಬಗ್ಗೆ ಪೂರ್ವಭಾವಿಯಾಗಿ ಒಂದೆರಡು ಮಾತಾಡ್ತೀನಿ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತದ ರಾಷ್ಟ್ರಾಧ್ಯಕ್ಷರ ಹುದ್ದೆ ನಮ್ಮ ಭಾರತ ಸಂವಿಧಾನದಲ್ಲಿ ಅತ್ಯುನ್ನತವಾದಂತಹ ಹುದ್ದೆ. ಅದು ಅಂದರೆ ರಾಷ್ಟ್ರಾಧ್ಯಕ್ಷರಿಗಿಂತ ಮಿಗಿಲಾದ ಹುದ್ದೆ ಇನ್ನೊಂದು ಯಾವುದೂ ಇಲ್ಲ ಈ ದೇಶದಲ್ಲಿ. ಅತ್ಯುನ್ನತವಾದಂಥ ಸಂವಿಧಾನಾತ್ಮಕ ಹುದ್ದೆ. ಆಮೇಲೆ ಆ್ಯಕ್ಚುಲಿ ವಾರಂಟ್ ಆಫ್ ಪ್ರೆಸಿಡೆನ್ಸ್, ನಾವು ಕನ್ನಡದಲ್ಲಿ ಅದನ್ನು ಬೇಕಾದ್ರೆ ಆದ್ಯತಾ ಪಟ್ಟಿ ಅಂತ ಇಟ್ಕೋಬೋದು. ವಾರಂಟ್ ಆಫ್ ಪ್ರೆಸಿಡೆನ್ಸಲ್ಲಿ ರಾಷ್ಟ್ರಾಧ್ಯಕ್ಷರು ಮೊದಲನೆಯ ಸ್ಥಾನದಲ್ಲಿ ಬರ್ತಾರೆ. ಸರ್ ವಾರಂಟ್ ಆಫ್ ಪ್ರೆಸಿಡೆನ್ಸ್ ಅಂದರೆ ಏನು? ವಾರಂಟ್ ಆಫ್ ಪ್ರೆಸಿಡೆನ್ಸ್ ಅಂದರೆ ನಮ್ಮ ಸಂವಿಧಾನದ ಪ್ರಕಾರ ಯಾವ ಹುದ್ದೆ ಮೊದಲು ಬರುತ್ತೆ, ಯಾವ ಹುದ್ದೆ 2, ಯಾವ ಹುದ್ದೆ 3ನೇ ಸ್ಥಾನ 4ನೇ ಸ್ಥಾನ ಅಂತಿರುತ್ತೆ. ಅದರಲ್ಲಿ ವಾರಂಟ್ ಆಫ್ ಪ್ರೆಸಿಡೆನ್ಸಲ್ಲಿ ರಾಷ್ಟ್ರಾಧ್ಯಕ್ಷ ಹುದ್ದೆ ಮೊದಲನೇ ಸ್ಥಾನದಲ್ಲಿ ಬರುತ್ತೆ, ಉಪರಾಷ್ಟ್ರಾಧ್ಯಕ್ಷರ ಹುದ್ದೆ 2ನೇ ಸ್ಥಾನದಲ್ಲಿ ಬರುತ್ತೆ. ಸ್ನೇಹಿತರೆ, ಅಂದರೆ ಯಾಕೆ 2ನೇ ಸ್ಥಾನದಲ್ಲಿ ಬರುತ್ತೆ ಉಪರಾಷ್ಟ್ರಾಧ್ಯಕ್ಷರ ಹುದ್ದೆ ಅಂದರೆ ಉಪರಾಷ್ಟ್ರಾಧ್ಯಕ್ಷರ ಸ್ಥಾನ ಭಾರತ ಸಂವಿಧಾನದಲ್ಲಿ ರಾಷ್ಟ್ರಾಧ್ಯಕ್ಷ ಸ್ಥಾನದ ನಂತರದ್ದು ಅಂತ. ಆ ಕಾರಣಕ್ಕೆ ರಾಷ್ಟ್ರಾಧ್ಯಕ್ಷರು ಭಾರತ ಸಂವಿಧಾನದಲ್ಲಿ ಸರ್ವೋಚ್ಚ ಸ್ಥಾನವನ್ನು ಹೊಂದಿದ್ದಾರೆ. ಆ ಹುದ್ದೆಗಿಂತ ಮಿಗಿಲಾದ ಹುದ್ದೆ ಇನ್ನೊಂದಿಲ್ಲ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಆಲ್ಸೋ ಕಾಲ್ಡ್ ಆಸ್ ದಿ ಫಸ್ಟ್ ಸಿಟಿಜನ್ ಆಫ್ ದಿ ನೇಷನ್. ಭಾರತದ ರಾಷ್ಟ್ರಾಧ್ಯಕ್ಷರನ್ನು ನಾವು ರಾಷ್ಟ್ರದ ಪ್ರಥಮ ಪ್ರಜೆ ಅಂತಲೂ ಕರಿತೀವಿ. ಪ್ರೆಸಿಡೆಂಟ್ ಈಸ್ ಹೆಡ್ ಆಫ್ ದಿ ಸ್ಟೇಟ್ ಆಲ್ಸೋ. ರಾಷ್ಟ್ರಾಧ್ಯಕ್ಷರು ರಾಜ್ಯದ ಮುಖ್ಯಸ್ಥರು ಕೂಡ. ಯಾಕಂದರೆ ಸರ್ಕಾರದ ಮುಖ್ಯಸ್ಥರು ಯಾರಾಗಿರ್ತಾರೆ? ಪ್ರಧಾನಿ. ಯಾಕಂದರೆ ಸ್ನೇಹಿತರೆ, ನಮ್ಮದು ಸಂಸದೀಯ ಪದ್ಧತಿಯ ಸರ್ಕಾರ. ಸಂಸದೀಯ ಪದ್ಧತಿಯ ಸರ್ಕಾರದಲ್ಲಿ ಸರ್ಕಾರದ ಮುಖ್ಯಸ್ಥರೇ ಬೇರೆ, ರಾಜ್ಯದ ಮುಖ್ಯಸ್ಥರೇ ಬೇರೆ. ಆ ಕಾರಣಕ್ಕೆ ನೋಡಿ, ಈಗ ಬ್ರಿಟನ್ ಕೂಡ ಸಂಸದೀಯ ಸರ್ಕಾರಪ್ಪ. ಅಲ್ಲಿ ರಾಜ್ಯದ ಮುಖ್ಯಸ್ಥರು ರಾಜ ಅಥವಾ ರಾಣಿ, ಅಂದರೆ ಕಿಂಗ್ ಆರ್ ಕ್ವೀನ್ ಈಸ್ ದಿ ಹೆಡ್ ಆಫ್ ದಿ ಸ್ಟೇಟ್. ಸರ್ಕಾರದ ಮುಖ್ಯಸ್ಥರು ಅಲ್ಲಿಯೂ ಕೂಡ ಪ್ರಧಾನಿ. ಪ್ರೈಮ್ ಮಿನಿಸ್ಟರ್ ಈಸ್ ದಿ ಹೆಡ್ ಆಫ್ ದಿ ಗವರ್ಮೆಂಟ್ ಈವನ್ ಇನ್ ಬ್ರಿಟನ್ ಆಲ್ಸೋ. ಲೈಕ್ವೈಸ್ ಇನ್ ಇಂಡಿಯಾ, ಪ್ರೆಸಿಡೆಂಟ್ ಈಸ್ ದಿ ಹೆಡ್ ಆಫ್ ದಿ ಸ್ಟೇಟ್, ಪ್ರೈಮ್ ಮಿನಿಸ್ಟರ್ ಈಸ್ ದಿ ಹೆಡ್ ಆಫ್ ದಿ ಗವರ್ನಮೆಂಟ್. ಹಾಗೆ ಭಾರತದಲ್ಲಿ ಹೆಡ್ ಆಫ್ ದಿ ಸ್ಟೇಟ್ ಅಂದರೆ ರಾಜ್ಯದ ಮುಖ್ಯಸ್ಥರು ರಾಷ್ಟ್ರಾಧ್ಯಕ್ಷರಾದರೆ, ಸರ್ಕಾರದ ಮುಖ್ಯಸ್ಥರು ಪ್ರಧಾನಿ ಆಗುತ್ತಾರೆ ಕೇಂದ್ರದಲ್ಲಿ. ಆ ರಾಜ್ಯದಲ್ಲಾದರೆ ಬಿಡಿ, ರಾಜ್ಯದ ಮುಖ್ಯಸ್ಥರು ರಾಜ್ಯಪಾಲರು ಇರ್ತಾರೆ, ಸರ್ಕಾರದ ಮುಖ್ಯಸ್ಥರು ಮುಖ್ಯಮಂತ್ರಿಗಳಿರ್ತಾರೆ, ಅದು ಬೇರೆ ವಿಷಯ. ನಾನು ಆ ವಿಷಯವನ್ನು ಇಲ್ಲಿ ಚರ್ಚೆಗೆ ಎತ್ಕೊಳ್ಳೋದಿಲ್ಲ. ಸೊ ದಟ್ ರಾಷ್ಟ್ರಾಧ್ಯಕ್ಷರು ರಾಜ್ಯದ ಮುಖ್ಯಸ್ಥರು ಕೂಡ ಹೌದು. ಭಾರತ ಸಂವಿಧಾನದ 52ನೇ ವಿಧಿ ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಅವಕಾಶವನ್ನು ಕಲ್ಪಿಸುತ್ತದೆ. ಏನು ಹೇಳುತ್ತದೆ? ಆರ್ಟಿಕಲ್ 52 ಸ್ಟೇಟ್ಸ್ ದಟ್, ಆರ್ಟಿಕಲ್ 52 ಸ್ಟೇಟ್ಸ್ ದಟ್ ಇಂಡಿಯಾ ಶಾಲ್ ಹ್ಯಾವ್ ಎ ಪ್ರೆಸಿಡೆಂಟ್. ಇಂಡಿಯಾ ಶಾಲ್ ಹ್ಯಾವ್ ಎ ಪ್ರೆಸಿಡೆಂಟ್ ಅಂದರೆ ಭಾರತವು ಒಬ್ಬ ರಾಷ್ಟ್ರಾಧ್ಯಕ್ಷರನ್ನು ಹೊಂದಿರತಕ್ಕದ್ದು ಅಂತ ಹೇಳುತ್ತೆ. ಅಂದರೆ ಅರ್ಥ, ಭಾರತಕ್ಕೆ ರಾಷ್ಟ್ರಾಧ್ಯಕ್ಷರ ಹುದ್ದೆಯನ್ನು ಕಲ್ಪಿಸಿರತಕ್ಕಂಥ ವಿಧಿ ಯಾವುದು ಅಂದರೆ ಭಾರತ ಸಂವಿಧಾನದ 52ನೇ ವಿಧಿ. ನಿಮಗೆ ಗೊತ್ತು. ಆಮೇಲೆ 53ನೇ ವಿಧಿ ಪ್ರಕಾರ ಹೋದರೆ ಅವರು ಕಾರ್ಯಾಂಗದ ಮುಖ್ಯಸ್ಥರು ಕೂಡ ಹೌದು. ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರು ರಾಷ್ಟ್ರಾಧ್ಯಕ್ಷರು 55ನೇ ವಿಧಿಯ ಪ್ರಕಾರ ಹೋದರೆ. ಈವನ್ ರಾಷ್ಟ್ರಾಧ್ಯಕ್ಷರು ಭಾರತದ ಸಾರ್ವಭೌಮತೆ ಮತ್ತು ಸಮಗ್ರತೆಯ ಸಂಕೇತ ಆಗಿದ್ದಾರೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ದಿ ಸಿಂಬಲ್ ಆಫ್ ಸಾವರ್ನಿಟಿ ಆ್ಯಂಡ್ ಇಂಟೆಗ್ರಿಟಿ. ಅದೆಲ್ಲ ನಿಮಗೆ ಗೊತ್ತಿರತಕ್ಕಂಥದ್ದೇ. ಇದೆಲ್ಲ ಆದಮೇಲೆ ಸ್ನೇಹಿತರೆ, ನಾವು ನಮ್ಮ ಸಂವಿಧಾನದಲ್ಲಿ ರಾಷ್ಟ್ರಾಧ್ಯಕ್ಷ ಪಾತ್ರ ಏನು ಅಂತ ಅಧ್ಯಯನ ಮಾಡ್ತೀವಿ.
ಪಾತ್ರ ಏನು ಅಂತ ಅಧ್ಯಯನ ಮಾಡುತ್ತಿರತಕ್ಕಂಥ ಸಂದರ್ಭದಲ್ಲಿ ಅವರ ಅಧಿಕಾರ ಮತ್ತು ಕಾರ್ಯಗಳೇನು ಅಂತ ನೋಡ್ತೀವಿ. ಅಧಿಕಾರ ಮತ್ತು ಕಾರ್ಯಗಳನ್ನು ಅಧ್ಯಯನ ಮಾಡ್ಬೇಕಾದ್ರೆ ಬೇರೆ ಬೇರೆ ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು, ಕಾರ್ಯನಿರ್ವಾಹಕ ಅಧಿಕಾರ ಮತ್ತು ಕಾರ್ಯಗಳು, ನ್ಯಾಯಿಕ ಅಧಿಕಾರ ಮತ್ತು ಕಾರ್ಯಗಳು, ಆಮೇಲೆ ಡಿಪ್ಲೊಮ್ಯಾಟಿಕ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್, ರಾಯಭಾರತ್ವಕ್ಕೆ ಸಂಬಂಧಪಟ್ಟಂಥ ಅಧಿಕಾರ ಮತ್ತು ಕಾರ್ಯಗಳು, ಎಮರ್ಜೆನ್ಸಿ ಪ್ರಾವಿಷನ್ಸ್, ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂಥ ಉಪಬಂಧಗಳು, ಡಿಸ್ಕ್ರಿಷನರಿ ಪವರ್ಸ್ ಆಫ್ ದಿ ಪ್ರೆಸಿಡೆಂಟ್ ಅಂದರೆ ರಾಷ್ಟ್ರಾಧ್ಯಕ್ಷ ವಿವೇಚನಾಧಿಕಾರಗಳು, ಇವೆಲ್ಲ ಚರ್ಚೆ ಮಾಡ್ತೀವಿ. ಸೊ ಮೊದಲು ನಾವು ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಈ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳಲ್ಲಿಯೇ ವೀಟೋ ಅಧಿಕಾರವು ಕೂಡ ಒಂದು ಸ್ನೇಹಿತರೆ. ವೀಟೋ ಅಧಿಕಾರ ಅಂದರೆ ಅದೇನು ಸಪ್ರೇಟ್ ಅಲ್ಲ. ರಾಷ್ಟ್ರಾಧ್ಯಕ್ಷ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳಲ್ಲಿಯೇ ವೀಟೋ ಅಧಿಕಾರವು ಕೂಡ ಒಂದು ಸ್ನೇಹಿತರೆ, ಅದನ್ನು ನೆನ್ಪಿಟ್ಕೊಳ್ಳಿ. ಹಾಗಾದರೆ ಭಾರತ ಸಂವಿಧಾನದ ಯಾವ ವಿಧಿ ವೀಟೋ ಅಧಿಕಾರಕ್ಕೆ ಸಂಬಂಧಪಟ್ಟಂಥ ವಿವರಗಳನ್ನು ಹೊಂದಿದೆ? ಇದನ್ನು ನೆನ್ಪಿಟ್ಕೊಳ್ಳೋದು ಭಾಳ ಸುಲಭ ಸ್ನೇಹಿತರೆ. ಯಾವ ವಿಧಿ? 111ನೇ ವಿಧಿ. ಭಾರತ ಸಂವಿಧಾನದ 111ನೇ ವಿಧಿ ವೀಟೋ ಅಧಿಕಾರಕ್ಕೆ ಸಂಬಂಧಿಸಿದೆ. ಅಂದರೆ ಆ 111ನೇ ವಿಧಿ ಏನು ಹೇಳುತ್ತೆ ಅಂದರೆ, ಸಂಸತ್ತಿನಿಂದ ಅನುಮೋದಿಸಲ್ಪಟ್ಟಂಥ ಒಂದು ಮಸೂದೆ ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆಗೆ ಅಂತ ಕಳಿಸಿದ ಮೇಲೆ ರಾಷ್ಟ್ರಾಧ್ಯಕ್ಷರು ಏನು ಮಾಡಬಹುದು ಅಂತ ಹೇಳುತ್ತೆ. ರಾಷ್ಟ್ರಾಧ್ಯಕ್ಷರ ಮುಂದೆ ಹಲವಾರು ಆಯ್ಕೆಗಳಿರ್ತಾವೆ. ಅವಾಗ ಅದರಲ್ಲಿ ವೀಟೋವನ್ನು ಚಲಾಯಿಸುವುದು ಕೂಡ ಒಂದು, ಅದು ವೀಟೋ ಅಧಿಕಾರ. ಅದನ್ನು ನಾವು ನೆನ್ಪಿಟ್ಕೋಬೇಕಾಗತ್ತೆ ಸ್ನೇಹಿತರೆ. ರೈಟ್. ಈಗ ಭಾರತದ ರಾಷ್ಟ್ರಾಧ್ಯಕ್ಷರಿಗೆ ಎಷ್ಟು ವೀಟೋ ಅಧಿಕಾರಿಗಳಿದ್ದಾವೆ ಅನ್ನೋದನ್ನ ನಾವು ಒಂದೊಂದೇ ಚರ್ಚೆ ಮಾಡ್ತಾ ಬರೋಣ ಸ್ನೇಹಿತರೆ. ಭಾರತದ ರಾಷ್ಟ್ರಾಧ್ಯಕ್ಷರಿಗೆ ನಮ್ಮ ಸಂವಿಧಾನ 3 ವೀಟೋ ಅಧಿಕಾರಗಳನ್ನು ನೀಡಿದೆ. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂಡರ್ ದಿ ಆರ್ಟಿಕಲ್ 111 ಎಂಜಾಯ್ಸ್ 3 ಟೈಪ್ಸ್ ಆಫ್ ವೀಟೋ ಪವರ್ಸ್. ಯಾವುವು ಅಂತ ನೋಡಿ ಸ್ನೇಹಿತರೆ. ಮೊದಲನೇದು ಅಬ್ಸಲ್ಯೂಟ್ ವೀಟೋ ಪವರ್. ಅಬ್ಸಲ್ಯೂಟ್ ವೀಟೋ. ಎರಡನೇದು ಸಸ್ಪೆನ್ಸಿವ್ ವೀಟೋ. ಮೂರನೇದು ಪಾಕೆಟ್ ವೀಟೋ. ಪರೀಕ್ಷೆ ದೃಷ್ಟಿಯಿಂದ ಸ್ನೇಹಿತರೆ ಈ 3 ವೀಟೋ ಅಧಿಕಾರಗಳ ಅರ್ಥ ತಿಳ್ಕೊಳ್ಳಿ. ಆಮೇಲೆ ರಾಷ್ಟ್ರಾಧ್ಯಕ್ಷರು ಯಾವ್ಯಾವ ಸಂದರ್ಭದಲ್ಲಿ ಈ ವೀಟೋ ಅಧಿಕಾರಗಳನ್ನು ಚಲಾಯಿಸಿದ್ದಾರೆ ಅನ್ನತಕ್ಕಂಥದ್ದು ನೀವು ನೋಡ್ತಾ ಹೋಗಿ ಸ್ನೇಹಿತರೆ. ಅಷ್ಟು ನೀವು ತಿಳ್ಕೊಂಡ್ರೆ ಸಾಕು ಅಂತ ನನಗಾದರೂ ಅನಿಸುತ್ತೆ. ಆಮೇಲೆ ಆದಷ್ಟು ಮಟ್ಟಿಗೆ ಇವುಗಳನ್ನು ನೀವು ಇಂಗ್ಲೀಷಲ್ಲೇ ನೋಡ್ಕೊಳ್ಳಿ. ಅಬ್ಸಲ್ಯೂಟ್ ವೀಟೋ, ಅದಕ್ಕೆ ಕನ್ನಡದ ಪದ ಇಲ್ವಾ ಸರ್? ನಿರಂಕುಶ ವೀಟೋ ಅಂತ ಇದೆ. ಅಬ್ಸಲ್ಯೂಟ್ ವೀಟೋಗೆ ನಿರಂಕುಶ ವೀಟೋ ಅಂತ ಪದ ಇದೆ. ಆದರೆ ನನಗೆ ಅದು ಸರಿಯಾದ ಪದ ಅನಿಸಲ್ಲ. ಅದಕ್ಕೆ ನಾನು ಅಬ್ಸಲ್ಯೂಟ್ ವೀಟೋ ಅಂತೆಲ್ಲ ಬಳಸ್ತೀನಿ. ಸರ್ ಸಸ್ಪೆನ್ಸಿವ್ ವೀಟೋ ಕನ್ನಡದ ಪದ ಇಲ್ವಾ ಸರ್? ಅದಕ್ಕೆ ಅಮಾನತು ವೀಟೋ ಅನ್ನೋ ಪದನ ಕೆಲವು ಪುಸ್ತಕದಲ್ಲಿ ಬಳಕೆ ಮಾಡಿದ್ದಾರೆ. ಬಟ್ ನನಗೇನೋ ಅದು ಅಷ್ಟೊಂದು ಸೂಕ್ತ ಅಂತ ಅನಿಸಲ್ಲ. ಆ ಕಾರಣಕ್ಕೆ ಸಸ್ಪೆನ್ಸಿವ್ ವೀಟೋ ಅಂತಲೇ ಹೇಳ್ತೀನಿ. ನೋಡಿ, ಪಾಕೆಟ್ ವೀಟೋಕ್ಕೆ ಏನು ಹೇಳ್ತೀರಿ ಕನ್ನಡದಾಗೆ? ಅದು ಸಮಸ್ಯೆ ಆಗುತ್ತೆ. ಹೊರಟು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಪಾಕೆಟ್ ಅಂದರೆ ಜೇಬು. ಉತ್ತರ ಕರ್ನಾಟಕದಲ್ಲಿ ಕಿಸೆ ಅಂತೀವಿ ಜೇಬಿಗೆ. ನೀವು ಅದನ್ನು ಕಿಸೆ ವೀಟೋ ಅನ್ನೋಕ್ಕಾಗತ್ತಾ? ನೀವು ಯಾರಾದರೂ ಕಿಸೆ ವೀಟೋ ಅಂದರೆ ನಿಮ್ಮ ಮಾತು ಕೇಳೋರು ಕಿಸೆ ನಗಕ್ಕೆ ಶುರು ಮಾಡ್ತಾರೆ. ಸೊ ಕಿಸೆ ವೀಟೋ ಅನ್ನೋಕ್ಕಾಗತ್ತಾ? ಅಥವಾ ಜೇಬ್ ವೀಟೋ ಅನ್ನೋಕ್ಕಾಗತ್ತಾ? ನೀವು ಪಾಕೆಟ್ ವೀಟೋ ಅಂತ ಹೇಳೋದೇ ಉತ್ತಮ. ಯಾಕಂದರೆ ಇತ್ತೀಚಿನ ಕ್ವಶನ್ ಪೇಪರ್ಸ್ ನೀವು ನೋಡಿ, ಎಷ್ಟೋ ಕಡೆ ಇಂಗ್ಲೀಷ್ ಬಳಕೆ ಆಗಿರುತ್ತೆ, ಕನ್ನಡ ಪದ ಬಳಕೆನೇ ಆಗಿರೋದಿಲ್ಲ. ಪಾಕೆಟ್ ವೀಟೋನೇ ಅಂತ ಕೇಳಿರ್ತಾನೆ, ಸಸ್ಪೆನ್ಸಿವ್ ವೀಟೋನೇ ಕೇಳಿರ್ತಾನೆ, ದೆನ್ ಅಬ್ಸಲ್ಯೂಟ್ ವೀಟೋನೇ ಕೇಳಿರ್ತಾನೆ. ಸೊ ಹಂಗೆ ನೀವು ಅರ್ಥ ಮಾಡ್ಕೋಬೇಕು. ಕನ್ನಡ ಪದ ಹುಡುಕ್ತಾ ಹೋದ್ರೆ ಕಷ್ಟ ಆಗುತ್ತೆ. ದಟ್ ಈಸ್ ವೈ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಇಂಗ್ಲೀಷನ್ನು ಕಿವಿ ಮೇಲೆ ಹಾಕ್ಕೊಳ್ಳಿ. ರೈಟ್. ಏನು ಅಬ್ಸಲ್ಯೂಟ್ ವೀಟೋ ಅಂದರೆ? ಗಮನಿಸಿ ಸ್ನೇಹಿತರೆ, ನಿಮಗೆ ಗೊತ್ತು, ಸಂಸತ್ತಿನಿಂದ ಅನುಮೋದಿಸಲ್ಪಟ್ಟಂತಹ ಯಾವುದೇ ಮಸೂದೆ ರಾಷ್ಟ್ರಾಧ್ಯಕ್ಷರ ಅಂಕಿತವಿಲ್ಲದೆ ಅಥವಾ ಒಪ್ಪಿಗೆ ಇಲ್ಲದೆ ಅಥವಾ ಸಹಿ ಇಲ್ಲದೆ ಕಾಯ್ದೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಕಾಯ್ದೆಗಳು ಹೆಂಗಾಗುತ್ತೆ ಅಂತ ನಿಮಗೆ ಗೊತ್ತು. ಯಾವುದೇ ಒಂದು ಮಸೂದೆಯನ್ನು, ಸಾಮಾನ್ಯ ಮಸೂದೆಯನ್ನು ಲೋಕಸಭೆಯಲ್ಲಾದರೂ ಮಂಡಿಸ್ತೀರ, ರಾಜ್ಯಸಭೆಯಲ್ಲಾದರೂ ಮಂಡಿಸ್ತೀರ. ಎರಡೂ ಸದನಗಳು ಒಪ್ಪಿಗೆ ಕೊಟ್ಟು ಅಂತ ಇಟ್ಕೊಳ್ಳಿ. ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸದನಗಳು, ಅಂದರೆ ಸಂಸತ್ತಿನ ಎರಡೂ ಸದನಗಳು ಒಂದು ಮಸೂದೆಗೆ ಒಪ್ಪಿಗೆ ಕೊಟ್ಟು ಅಂತ ಇಟ್ಕೊಳ್ಳಿ. ತಕ್ಷಣ ಅದು ಕಾಯ್ದೆ ಅಥವಾ ಕಾನೂನು ಆಗಲ್ಲ. ಅವು ಕಾಯ್ದೆ ಅಥವಾ ಕಾನೂನು ಆಗಬೇಕಂದ್ರೆ ಅದಕ್ಕೆ ರಾಷ್ಟ್ರಾಧ್ಯಕ್ಷರ ಅಂಕಿತ ಅಥವಾ ಒಪ್ಪಿಗೆ
ಅಥವಾ ಅನುಮೋದನೆ ಅಥವಾ ಸಹಿ ಬೇಕೇ ಬೇಕು. ಆವಾಗ ಮಾತ್ರ ಆ ಮಸೂದೆ ಕಾಯ್ದೆ ಆಗುತ್ತೆ. ಅಂದರೆ ಅರ್ಥ ಮಸೂದೆಗೆ ಒಂದು ಮುಕ್ತಿ ಸಿಗುತ್ತೆ, ಇಲ್ಲ ಅಂದರೆ ಇಲ್ಲವೇ ಇಲ್ಲ. ಆ ಕಾರಣಕ್ಕೆ ಸ್ನೇಹಿತರೆ, ಒಂದು ಮಸೂದೆ ಸಂಸತ್ತಿನಿಂದ ಅನುಮೋದಿಸಲ್ಪಟ್ಟಿದೆ ಅಂತ ಇಟ್ಕೊಳ್ಳಿ. ಆಗ ಆ ಮಸೂದೆನ ರಾಷ್ಟ್ರಾಧ್ಯಕ್ಷರ ಅಂಕಿತಕ್ಕೆ ಅಥವಾ ಒಪ್ಪಿಗೆಗೆ ಅಥವಾ ಸಹಿಗೆ ಅಥವಾ ಅನುಮೋದನೆಗೆ ಕಳಿಸ್ತಾರೆ ಸ್ನೇಹಿತರೆ. ರೈಟ್. ಆವಾಗ ರಾಷ್ಟ್ರಾಧ್ಯಕ್ಷ ಏನು ಮಾಡ್ಬೋದು? ಒಂದು ವೇಳೆ ರಾಷ್ಟ್ರಾಧ್ಯಕ್ಷ ಸಂಸತ್ತಿನಿಂದ ಅನುಮೋದಿಸಲ್ಪಟ್ಟಿರ್ತಕ್ಕಂಥ ಈ ಮಸೂದೆಗೆ ಒಪ್ಪಿಗೆ ಕೊಟ್ಟರೆ, ಸಹಿ ಹಾಕಿದರೆ ಅಥವಾ ಅಂಕಿತವನ್ನು ಹಾಕಿದರೆ ಆ ಮಸೂದೆ ಕಾಯ್ದೆಯಾಗುತ್ತದೆ, ತೊಂದರೆನೇ ಇಲ್ಲ. ಆದರೆ ರಾಷ್ಟ್ರಾಧ್ಯಕ್ಷ ಏನು ಮಾಡ್ಬೋದು ಅಂದರೆ, ಆ ಮಸೂದೆ ರಾಷ್ಟ್ರಾಧ್ಯಕ್ಷನ ಒಪ್ಪಿಗೆಗೆ ಕಳಿಸಿದಂಥ ಸಂದರ್ಭದಲ್ಲಿ ರಾಷ್ಟ್ರಾಧ್ಯಕ್ಷ ಒಪ್ಪಿಗೆ ಕೊಡಬಹುದು ಅಥವಾ ಆ ಮಸೂದೆಯನ್ನು ತಿರಸ್ಕರಿಸಬಹುದು. ಸ್ನೇಹಿತರೆ, ಒಪ್ಪಿಗೆ ಕೊಟ್ಟರೆ ಫೈನ್, ಅದು ಕಾಯ್ದೆ ಆಗುತ್ತೆ. ತಿರಸ್ಕರಿಸಿದರೆ ಕಾಯ್ದೆ ಆಗಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಂದರೆ ಅರ್ಥ, ರಾಷ್ಟ್ರಾಧ್ಯಕ್ಷ ಸಂಸತ್ತಿನಿಂದ ಅನುಮೋದಿಸಲ್ಪಟ್ಟಂಥ ಒಂದು ಮಸೂದೆಯನ್ನು ತಿರಸ್ಕರಿಸಬಹುದು ಅಥವಾ ನಿರಾಕರಿಸಬಹುದು. ತಿರಸ್ಕರಿಸುವ ಅಧಿಕಾರ ಅಥವಾ ನಿರಾಕರಿಸುವ ಅಧಿಕಾರ ರಾಷ್ಟ್ರಾಧ್ಯಕ್ಷರಿಗಿದೆ. ಹೀಗೆ ಸಂಸತ್ತಿನಿಂದ ಕಳಿಸಲ್ಪಟ್ಟಂಥ ಒಂದು ಮಸೂದೆಯನ್ನು ರಾಷ್ಟ್ರಾಧ್ಯಕ್ಷ ತಿರಸ್ಕರಿಸಿದ್ದಾರೆ ಅಂದರೆ ಅದನ್ನು ನಾವೇನಂತ ಕರಿಬೇಕು? ಅದನ್ನು ಅಬ್ಸಲ್ಯೂಟ್ ವೀಟೋ ಅಂತ ಕರಿತೀವಿ. ಅದನ್ನು ಅಬ್ಸಲ್ಯೂಟ್ ವೀಟೋ. ಸಿಂಪಲಾಗಿ ಹೇಳೋದಾದರೆ, ಸಂಸತ್ತಿನಿಂದ ಅನುಮೋದಿಸಲ್ಪಟ್ಟಂತಹ ಒಂದು ಮಸೂದೆಯನ್ನು ರಾಷ್ಟ್ರಾಧ್ಯಕ್ಷ ಒಪ್ಪದೆ ಅದನ್ನು ತಿರಸ್ಕರಿಸಿದರೆ ಅಥವಾ ನಿರಾಕರಿಸಿದರೆ ಅದೇ ಅಬ್ಸಲ್ಯೂಟ್ ವೀಟೋ. ವೆರಿ ಸಿಂಪಲ್, ಒಂದೇ ಲೈನಲ್ಲಿ ಹೇಳ್ಬೋದು ನೀವು. ಸಂಸತ್ತಿನಿಂದ ಅನುಮೋದಿಸಲ್ಪಟ್ಟಂಥ ಯಾವುದೇ ಒಂದು ಮಸೂದೆಯನ್ನು ರಾಷ್ಟ್ರಾಧ್ಯಕ್ಷ ತಿರಸ್ಕರಿಸಿದರೆ ಅದನ್ನು ಅಬ್ಸಲ್ಯೂಟ್ ವೀಟೋ ಎಂದು ಕರೆಯುತ್ತಾರೆ. ವೆರಿ ಸಿಂಪಲ್, ಒಂದೇ ಲೈನಲ್ಲಿ ನೀವು ಹೇಳ್ಬೋದು. ಸರ್, ಒಂದು ಉದಾಹರಣೆ ಕೂಡ ಏನದಾದರೆ, ಸಾಕಷ್ಟು ಉದಾಹರಣೆಗಳಿದ್ದಾವೆ, ನಾನು ಒಂದೊಂದು ಉದಾಹರಣೆ ಕೊಡ್ತಾ ಹೋಗ್ತೀನಿ. ನೋಡಿ, 1991ರಲ್ಲಿ ಸ್ನೇಹಿತರೆ ಒಂದು ಮಸೂದೆ ಬರುತ್ತೆ. ಅದನ್ನು ನೀವು ಸಂಸತ್ ಸದಸ್ಯರ ವೇತನ ಭತ್ಯೆ ಪಿಂಚಣಿ ತಿದ್ದುಪಡಿ ಮಸೂದೆ ಅಂತ ಕರೀತಾರೆ. ಸ್ನೇಹಿತರೆ, ಏನದು? ಸಂಸತ್ ಸದಸ್ಯರ ವೇತನ ಭತ್ಯೆ ಪಿಂಚಣಿ ತಿದ್ದುಪಡಿ ಮಸೂದೆ ಅಂತ. ಆ ಮಸೂದೆನ ಸಂಸತ್ನಲ್ಲಿ ಮಂಡಿಸ್ತಾರೆ. ಸಂಸತ್ತಿನ ಎರಡೂ ಸದನಗಳು ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕೂಡ ಒಪ್ಪಿಗೆ ಕೊಡ್ತವೆ. ಅದಾದಮೇಲೆ ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆ ಕಳಿಸ್ತಾರೆ. ಆವಾಗ ರಾಷ್ಟ್ರಾಧ್ಯಕ್ಷರಾಗಿದ್ದಾರೆ ಯಾರು? ಆರ್ ವೆಂಕಟರಾಮನ್ ಅಂತ. ವೆಂಕಟರಾಮನ್ ಅವರು ಒಂದು ಒಳ್ಳೆ ಬುಕ್ಕೇ ಬರೆದಿದ್ದಾರೆ. ಆ ಬುಕ್ ಹೆಸರು ಮರ್ತೋಯ್ತು, ಎಂಥದ್ದು? ಮೈ ಪ್ರೆಸಿಡೆನ್ಷಿಯಲ್ ಇಯರ್ಸ್ ಅಂತ. ಮೈ ಪ್ರೆಸಿಡೆನ್ಷಿಯಲ್ ಇಯರ್ಸ್ ಅಂತ ಒಂದು ಪುಸ್ತಕನ ಬರೆದಿದ್ದಾರೆ. ಓಕೆ, ಆರ್ ವೆಂಕಟರಾಮನ್. ಸೊ 1991ರಲ್ಲಿ ಈ ಮಸೂದೆಯನ್ನು ಅವರ ಒಪ್ಪಿಗೆ ಕಳಿಸಿದರು. ಸಂಸತ್ತು ಅನುಮೋದನೆ ಕೊಟ್ಬಿಡ್ತು ಈ ಮಸೂದೆಗೆ. ವೆಂಕಟರಾಮನ್ ಅವರ ಒಪ್ಪಿಗೆ ಕಳಿಸ್ತಾರೆ. ಆವಾಗ ವೆಂಕಟರಾಮನ್ ಅವರು ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಅಂದರೆ ಆ ಮಸೂದೆಗೆ ಒಪ್ಪಿಗೆ ನೀಡಲು ಅವರು ನಿರಾಕರಿಸಿದರು. ಅಥವಾ ಈ ಮಸೂದೆಯನ್ನು ಅಂದಿನ ರಾಷ್ಟ್ರಾಧ್ಯಕ್ಷರಾದಂಥ ವೆಂಕಟರಾಮನ್ ಅವರು ತಿರಸ್ಕರಿಸಿದರು. ಇದೇ ಅಬ್ಸಲ್ಯೂಟ್ ವೀಟೋ. ಅಬ್ಸಲ್ಯೂಟ್ ವೀಟೋಕ್ಕೆ ಇದೊಂದು ಉದಾಹರಣೆ ಸ್ನೇಹಿತರೆ. ಸರ್, ಒಂದು ವೇಳೆ ಮಸೂದೆ ತಿರಸ್ಕೃತ ಆಯಿತು ಅಂತ ಇಟ್ಕೊಳ್ಳಿ. ಅಂದರೆ ರಾಷ್ಟ್ರಾಧ್ಯಕ್ಷರು ಅಬ್ಸಲ್ಯೂಟ್ ವೀಟೋ ಚಲಾಯಿಸಿದರು ಅಂತ ಇಟ್ಕೊಳ್ಳಿ. ಮಸೂದೆ ಪಾಡೇನು? ಏನೂ ಇಲ್ಲ, ಮಸೂದೆ ಸತ್ತು ಹೋಗುತ್ತೆ ಅಷ್ಟೇ. ಎ ಬಿಲ್ ವಿಲ್ ಬಿ ಡೆಡ್. ಎ ಬಿಲ್ ವಿಲ್ ಬಿ ಡೆಡ್ ಇಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಕ್ಸಸೈಸಸ್ ಅಬ್ಸಲ್ಯೂಟ್ ವೀಟೋ ಓವರ್ ಎ ಬಿಲ್. ಸೊ ಒಂದು ವೇಳೆ ರಾಷ್ಟ್ರಾಧ್ಯಕ್ಷರು ಏನಾದ್ರೂ ಒಂದು ಮಸೂದೆಯ ಮೇಲೆ ಅಬ್ಸಲ್ಯೂಟ್ ವೀಟೋವನ್ನು ಚಲಾಯಿಸಿದ್ರು ಅಂದರೆ ಆ ಮಸೂದೆ ಇನ್ನಿಲ್ಲ, ಅದು ಸತ್ತೋದಾಗೆ ಅಂತ. ಅದು ಸತ್ತೋದಾಗೆ ಅಂದರೆ ಅರ್ಥ ಅದು ಕಾಯ್ದೆ ಆಗಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಇದು ಅಬ್ಸಲ್ಯೂಟ್ ವೀಟೋಕ್ಕೆ ಸಂಬಂಧಪಟ್ಟಂಥ ವಿವರಣೆ ಸ್ನೇಹಿತರೆ. ಇನ್ನು ಸಸ್ಪೆನ್ಸಿವ್ ವೀಟೋ ಅಂದರೆ ಏನು ಅಂತ ನೋಡ್ತಾವೆ. ಸಸ್ಪೆನ್ಸಿವ್ ವೀಟೋ ಅಂದರೆ ಏನು? ಇಟ್ಸ್ ವೆರಿ ಸಿಂಪಲ್. ಸಂಸತ್ತು ಒಂದು ಮಸೂದೆಯನ್ನು ಅನುಮೋದಿಸಿತು ಅಂತ ಇಟ್ಕೊಳ್ಳಿ. ರಾಷ್ಟ್ರಾಧ್ಯಕ್ಷರು ಒಪ್ಪಿಗೆ ಕಳಿಸ್ತಾರೆ. ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾರೆ ಅಂದರೆ ಅವರು ಆ ಮಸೂದೆಗೆ ಒಪ್ಪಿಗೆನೂ ಕೊಡಲ್ಲ, ತಿರಸ್ಕರಿಸೋದು ಇಲ್ಲ. ಯಾಕಂದರೆ ತಿರಸ್ಕರಿಸಿದ್ರೆ ಏನಾಗುತ್ತೆ? ಅದು ಅಬ್ಸಲ್ಯೂಟ್ ವೀಟೋ ಆಗುತ್ತೆ. ಒಪ್ಪಿಗೆನೂ ಕೊಡಲ್ಲ, ತಿರಸ್ಕರಿಸೋದು ಇಲ್ಲ. ಏನು ಮಾಡ್ತಾರೆ ಅಂದರೆ ಅದನ್ನು ತಿದ್ದುಪಡಿಯನ್ನು ಸೂಚಿಸಿ ಸಂಸತ್ತಿನ ಮರುಪರಿಶೀಲನೆ ಕಳಿಸ್ತಾರೆ. ಯಾಕೆ ತಿದ್ದುಪಡಿಯನ್ನು ಸೂಚಿಸಿ ಸಂಸತ್ತಿನ ಮರುಪರಿಶೀಲನೆ ಕಳಿಸ್ತಾರೆ ಅಂದರೆ ಅವ್ರಿಗನ್ಸುತ್ತೆ ಇದು ತಿರಸ್ಕರಿಸುವಂತಹ ಮಸೂದೆ ಏನಲ್ಲ, ಒಂದು ಸ್ವಲ್ಪ ಏನಾದ್ರು ಈ ಮಸೂದೆಗೆ ಅಲ್ಲೊಂಚೂರು ಇಲ್ಲೊಂಚೂರು ತಿದ್ದುಪಡಿ ತಂದರೆ ಈ ಮಸೂದೆ ಓಕೆ, ಉಪಯುಕ್ತ ಮಸೂದೆ ಆಗ್ಬೋದು, ಚೆನ್ನಾಗಿರುತ್ತೆ ಅನ್ಸಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಆ ಮಸೂದೆಗೆ ಒಪ್ಪಿಗೆನೂ ಕೊಡೋದಿಲ್ಲ ಸ್ನೇಹಿತರೆ, ಅದನ್ನು ತಿರಸ್ಕರಿಸೋದೇ ಇಲ್ಲ, ಸಂಸತ್ತಿನ ಮರುಪರಿಶೀಲನೆಗೆ ವಾಪಸ್ ಕಳಿಸ್ತಾರೆ. ಮರುಪರಿಶೀಲನೆ ಅಂದರೆ ಸಂಸತ್ತಲ್ಲೇ ಒಂದು ಸಾರಿ ಪಾಸ್ ಮಾಡಿ ಕಳಿಸಿರುತ್ತೆ, ಮತ್ತು ಅವರು ಕೆಲವು ತಿದ್ದುಪಡಿಯನ್ನು ಸೂಚಿಸಿ, ನೋಡಪ್ಪ ಇಂಥ ಕಡೆ ತಿದ್ದುಪಡಿ ತನ್ನಿ ಆ ಮಸೂದೆಗೆ ಸ್ವಲ್ಪ ಬದಲು ಮಾಡಿ ಅಂತೇಳಿ ತಿದ್ದುಪಡಿಯನ್ನು ಸೂಚಿಸಿ ರಾಷ್ಟ್ರಾಧ್ಯಕ್ಷರು ಆ ಮಸೂದೆಯನ್ನು ಸಂಸತ್ತಿನ ಮರುಪರಿಶೀಲನೆಗೆ ಕಳಿಸುತ್ತಾರೆ ಸ್ನೇಹಿತರೆ. ಇದನ್ನೇ ನಾವೇನಂತ ಕರಿತೀವಿ ಅಂದರೆ ಸಸ್ಪೆನ್ಸಿವ್ ವೀಟೋ ಅಂತ ಕರಿತೀವಿ.
ಸರ್ ಇಷ್ಟೆಲ್ಲ ಬೇಡ ಒಂದೇ ಲೈನಲ್ಲಿ ಹೇಳಿ ಸರ್ ಸಸ್ಪೆನ್ಸಿವ್ ವಿಟೋ ಅಂದರೆ ಏನು? ಭಾಳ ಸರಳವಾಗಿ ಹೇಳ್ಬೋದು. ಏನು ಅಂದರೆ, ಸಂಸತ್ತಿನಿಂದ ಅನುಮೋದಿಸಲ್ಪಟ್ಟಂಥ ಒಂದು ಮಸೂದೆಯನ್ನು ರಾಷ್ಟ್ರಾಧ್ಯಕ್ಷರು ಸಂಸತ್ತಿನ ಮರುಪರಿಶೀಲನೆಗೆ ಕಳಿಸಿದರೆ ಅದನ್ನು ಏನಂತ ಕರಿತೀರಿ? ಸಸ್ಪೆನ್ಸಿವ್ ವಿಟೋ ಎಂದು ಕರೆಯುತ್ತೀರಿ. ದಟ್ಸ್ ಆಲ್, ಅಷ್ಟೇ. ಆದರೆ ಸ್ನೇಹಿತರೆ, ಇನ್ನೊಂದು ಮಾತು ನೆನ್ಪಿಟ್ಕೊಳ್ಳಿ. ಮರುಪರಿಶೀಲನೆಗೆ ಕಳಿಸ್ತಾರಲ್ಲ, ಕಳಿಸಿದಾಗ ಸಂಸತ್ತು ರಾಷ್ಟ್ರಾಧ್ಯಕ್ಷರು ಏನು ತಿದ್ದುಪಡಿ ಸೂಚಿಸಿರ್ತಾರಲ್ಲ, ಆ ತಿದ್ದುಪಡಿ ತರಬಹುದು, ಅಥವಾ ಆ ಮಸೂದೆ ಹೆಂಗಿರುತ್ತೋ ಹಾಗೆ ಯಥಾವತ್ತಾಗಿ ಇನ್ನೊಮ್ಮೆ ಪಾಸ್ ಮಾಡಿ ರಾಷ್ಟ್ರಾಧ್ಯಕ್ಷರು ಮತ್ತೆ ಕಳಿಸ್ತಾರೆ ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆಗಾಗಿ. ಅಂದರೆ ಅರ್ಥ ಏನು? ಎರಡನೇ ಬಾರಿ ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆಗಾಗಿ ಆ ಮಸೂದೆಯನ್ನು ಸಂಸತ್ತು ಕಳಿಸುತ್ತೆ. ಹೀಗೆ ಆ ಮಸೂದೆಯನ್ನು ಎರಡನೇ ಬಾರಿಗೆ ಸಂಸತ್ತು ಕಳಿಸಿದಾಗ ರಾಷ್ಟ್ರಾಧ್ಯಕ್ಷರಿಗೆ ಅನ್ಯ ಮಾರ್ಗ ಇರೋದಿಲ್ಲ. ರಾಷ್ಟ್ರಾಧ್ಯಕ್ಷರು ಆ ಮಸೂದೆಗೆ ಒಪ್ಪಿಗೆಯನ್ನು ನೀಡಲೇಬೇಕು. ಸ್ನೇಹಿತರೆ ನೋಡಿ, ಅಬ್ಸಲ್ಯೂಟ್ ವಿಟೋ ಚಲಾಯಿಸಿದರೆ ಏನಾಗುತ್ತೆ? ಮಸೂದೆ ಸತ್ತೋದಂಗೆ ಮುಗೀತು. ಸಸ್ಪೆನ್ಸಿವ್ ವಿಟೋ ಚಲಾಯಿಸಿದರೆ ಇನ್ನೂ ಮಸೂದೆಗೆ ಜೀವ ಇದೆ ಅಂತೇಳಿ ಸ್ನೇಹಿತರೆ. ಅಂದರೆ ಮರುಪರಿಶೀಲನೆಗೆ ಕಳಿಸ್ತಾರೆ, ಮರುಪರಿಶೀಲನೆಯ ನಂತರ ಸಂಸತ್ತಿನಿಂದ ಬರುತ್ತಲ್ಲ, ಅದಕ್ಕೆ ಅಂದರೆ ಎರಡನೇ ಸಾರಿ ಬರುತ್ತೆ ರಾಷ್ಟ್ರಾಧ್ಯಕ್ಷ ಒಪ್ಪಿಗೆ. ಆಗ ರಾಷ್ಟ್ರಾಧ್ಯಕ್ಷರಿಗೆ ಅಂಥ ಮಸೂದೆಯನ್ನು ತಿರಸ್ಕರಿಸುವ ಅಧಿಕಾರ ಇಲ್ಲ, ಅವರು ಒಪ್ಪಿಗೆ ಕೊಡಲೇಬೇಕಾಗತ್ತೆ ಸ್ನೇಹಿತರೆ. ಆವಾಗ ಆ ಮಸೂದೆ ಪಾಸ್ ಆಗುತ್ತೆ. ಕನಿಷ್ಠ ಪಕ್ಷ ರಾಷ್ಟ್ರಾಧ್ಯಕ್ಷರಿಗೆ ಆ ಮಸೂದೆಯನ್ನು ತಿದ್ದುಪಡಿ ಸೂಚಿಸಿ ಸಂಸತ್ತಿನ ಮರುಪರಿಶೀಲನೆಗೆ ಕಳಿಸುವ ಅಧಿಕಾರವಾದರೂ ಇದೆ. ಇದನ್ನೇ ನಾವೇನಂತ ಕರಿತೀವಿ? ಸಸ್ಪೆನ್ಸಿವ್ ವಿಟೋ. ಸಿಂಪಲ್ ನೋಡಿ, ಸಂಸತ್ತಿನಿಂದ ಅನುಮೋದಿಸಲ್ಪಟ್ಟಂಥ ಒಂದು ಮಸೂದೆಯನ್ನು ರಾಷ್ಟ್ರಾಧ್ಯಕ್ಷ ತಿರಸ್ಕರಿಸಿದರೆ ಅದು ಅಬ್ಸಲ್ಯೂಟ್ ವಿಟೋ. ಒಂದು ವೇಳೆ ಅಂಥ ಒಂದು ಮಸೂದೆಯನ್ನು ರಾಷ್ಟ್ರಾಧ್ಯಕ್ಷರು ಸಂಸತ್ತಿನ ಮರುಪರಿಶೀಲನೆಗೆ ಅಂತ ಕಳಿಸಿದರೆ ಅದು ಸಸ್ಪೆನ್ಸಿವ್ ವಿಟೋ. ಬಟ್ ಆವಾಗ ಅಫ್ಕೋರ್ಸ್ ಸಂಸತ್ತು ಏನು ಮಾಡುತ್ತೆ ಅಂತ ನಾನು ನಿಮ್ಗೆ ಹೇಳಿದೆ, ತಿದ್ದುಪಡಿ ತರ್ಬೋದು ಅಥವಾ ಯಥಾವತ್ತಾಗಿ ಇನ್ನೊಮ್ಮೆ ಅದನ್ನು ಪಾಸ್ ಮಾಡಿ ರಾಷ್ಟ್ರಾಧ್ಯಕ್ಷ ಹತ್ರ ಕಳಿಸಿದಾಗ ರಾಷ್ಟ್ರಾಧ್ಯಕ್ಷ ಒಪ್ಪಿಗೆ ಕೊಡಲೇಬೇಕಾಗತ್ತೆ ಸ್ನೇಹಿತರೆ. ಬಟ್ ಎನಿಹೌ ಈ ರೀತಿ ಮರುಪರಿಶೀಲನೆಗಾದರೂ ಕಳಿಸ್ತಾನಲ್ಲ, ಅದನ್ನು ನೀವೇನಂತ ಕರಿತೀರಿ? ಸಸ್ಪೆನ್ಸಿವ್ ವಿಟೋ ಅಂತ ಕರಿತೀರ ಸ್ನೇಹಿತರೆ. ಓಕೆ, ಅದಕ್ಕೆ ಎಕ್ಸಾಂಪಲ್ ಕೊಡೋದಾದರೆ 2006 ಒಂದು ಘಟನೆ ಕೊಡ್ತೀನಿ. 2006 ಏನಾಗ್ತದೆ? ಹಾನರಬಲ್ ಅಬ್ದುಲ್ ಕಲಾಂ ವಾಸ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ದೆನ್ ಶ್ರೀ ವಾಜಪೇಯಿ ವಾಸ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಆ ಸಂದರ್ಭದಲ್ಲಿ ಏನಾಯಿತು ಅಂದರೆ, ಆಫೀಸ್ ಆಫ್ ಪ್ರಾಫಿಟ್ ಬಿಲ್ ಅಂತ ಒಂದು ಬಿಲ್ ಬರುತ್ತೆ, ಅಂದರೆ ಲಾಭದಾಯಕ ಹುದ್ದೆಗಳ ಮಸೂದೆ. ಅದು ಆ ವರ್ಷ ಅಂದರೆ 2006ರಲ್ಲಿ ತುಂಬ ಸದ್ದು ಮಾಡುತ್ತೆ ಆ ಮಸೂದೆ. ಆವಾಗ ಅದು ಪ್ರಚಲಿತ ವಿದ್ಯಮಾನ ಆಗಿತ್ತು, ಈಗಲ್ಲ. ಏನಾಗುತ್ತೆ, ಸಂಸತ್ತು ಲಾಭದಾಯಕ ಹುದ್ದೆಗಳ ಮಸೂದೆಯನ್ನು ಪಾಸ್ ಮಾಡಿ ಅಬ್ದುಲ್ ಕಲಾಂರವ್ರು ಏನು ರಾಷ್ಟ್ರಾಧ್ಯಕ್ಷರು ಇರ್ತಾರೋ ಅವ್ರ ಒಪ್ಪಿಗೆಗೆ ಕಳಿಸುತ್ತೆ. ಏನು ಆ ಬಿಲ್ ಹೆಸರು? ಲಾಭದಾಯಕ ಹುದ್ದೆಗಳ ಮಸೂದೆ. ಇಂಗ್ಲೀಷಲ್ಲಿ ಅದನ್ನು ಆಫೀಸ್ ಆಫ್ ಪ್ರಾಫಿಟ್ ಬಿಲ್ ಅಂತ ಕರೀತಾರೆ. ಆ ಮಸೂದೆಯನ್ನು ಸಂಸತ್ತು ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಪಾಸ್ ಮಾಡ್ತವೆ, ಅಂದರೆ ಅನುಮೋದನೆ ಕೊಟ್ಟು ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆ ಕಳಿಸ್ತಾರೆ. ಸೊ ಅಬ್ದುಲ್ ಕಲಾಂ ಅದನ್ನು ನೋಡ್ತಾರೆ, ಅವ್ರಿಗನ್ಸುತ್ತೆ ಈ ಮಸೂದೆಗೆ ಸ್ವಲ್ಪ ಆಚೆ ಈಚೆ ತಿದ್ದುಪಡಿ ತಂದರೆ ಬೆಟ್ರು, ಒಂದಷ್ಟು ಅಂಶಗಳನ್ನು ಸೇರಿಸಿದ್ರೆ ಬೆಟ್ರು ಅನಿಸುತ್ತೆ. ಆವಾಗ ಅವ್ರೇನು ಮಾಡ್ತಾರೆ ಅಂದರೆ ತಿದ್ದುಪಡಿ ತನ್ನಿ ಅಂತ ಸಲಹೆ ನೀಡಿ ಸಂಸತ್ತಿನ ಮರುಪರಿಶೀಲನೆ ಕಳಿಸ್ತಾರೆ. ಅಂದರೆ ಸ್ನೇಹಿತರೆ, ಅವ್ರೇನು ಮಾಡಿದ್ರು ಇಲ್ಲಿ? ಆ ಮಸೂದೆಗೆ ಒಪ್ಪಿಗೆನೂ ಕೊಡಲಿಲ್ಲ, ಆ ಮಸೂದೆಯನ್ನು ತಿರಸ್ಕರಿಸಲೂ ಇಲ್ಲ. ಒಪ್ಪಿಗೆ ಕೊಟ್ಟಿದ್ರೆ ಕಾಯ್ದೆ ಆಗ್ತಾಯಿತ್ತು, ತಿರಸ್ಕರಿಸಿದ್ರೆ ಅಬ್ಸಲ್ಯೂಟ್ ವಿಟೋ ಆಗ್ತಾಯಿತ್ತು. ಅವ್ರೇನು ಮಾಡಿದ್ರು? ಅದನ್ನು ಸಂಸತ್ತಿನ ಮರುಪರಿಶೀಲನೆಗೆ ಕಳಿಸಿದರು. ಸರ್, ಸಂಸತ್ತು ಏನು ಮಾಡ್ತು? ಸಂಸತ್ತು ಅಬ್ದುಲ್ ಕಲಾಂಜಿ ಏನು ತಿದ್ದುಪಡಿಗಳನ್ನು ಸೂಚಿಸಿದ್ರು ಅವು ಯಾವ ತಿದ್ದುಪಡಿಯನ್ನು ತರಲಿಲ್ಲ, ಆ ಮಸೂದೆಗೆ ಯಾವ ತಿದ್ದುಪಡಿಯನ್ನು ತರಲಿಲ್ಲ. ಮೊದಲು ಹೇಗಿತ್ತು ಹಾಗೆ ಆ ಮಸೂದೆಯನ್ನು ಯಥಾವತ್ತಾಗಿ ಇನ್ನೊಮ್ಮೆ ಪಾಸ್ ಮಾಡಿ ಅಬ್ದುಲ್ ಕಲಾಂರವ್ರು ಏನು ರಾಷ್ಟ್ರಾಧ್ಯಕ್ಷರಿದ್ದರು ಅವರ ಒಪ್ಪಿಗೆಗಾಗಿ ಎರಡನೇ ಬಾರಿ ಕಳಿಸ್ತಾರೆ. ಈಗ ಅಬ್ದುಲ್ ಕಲಾಂರವರಿಗೆ ಯಾವುದೇ ಮಾರ್ಗ ಇರೋದಿಲ್ಲ, ಅವರು ಅದಕ್ಕೆ ಅನುಮೋದನೆ ಕೊಡ್ತಾರೆ. ಕೊನೆಗೆ ಆಫೀಸ್ ಆಫ್ ಪ್ರಾಫಿಟ್ ಬಿಲ್ ಅಂದರೆ ಲಾಭದಾಯಕ ಹುದ್ದೆಗಳ ಮಸೂದೆ ಕಾಯ್ದೆ ಆಗುತ್ತೆ ಸ್ನೇಹಿತರೆ. ಅಟ್ಲೀಸ್ಟ್ ಆ ಮಸೂದೆ ಫಸ್ಟ್ ಟೈಮ್ ಬಂದಾಗ ಮರುಪರಿಶೀಲನೆಗೆ ಅಂತ ಕಳಿಸ್ತಾರಲ್ಲ, ಅದನ್ನೇ ನೀವೇನಂತ ಅರ್ಥ ಮಾಡ್ಕೋಬೇಕು ಅಂದರೆ ಸಸ್ಪೆನ್ಸಿವ್ ವಿಟೋ ಅಧಿಕಾರ ಅಂತ ಅರ್ಥ ಮಾಡ್ಕೋಬೇಕು. ಆಮೇಲೆ ಸ್ನೇಹಿತರೆ, ಪಾಕೆಟ್ ವಿಟೋ ಅಂತ ಬರುತ್ತೆ. ಪಾಕೆಟ್ ವಿಟೋ ಇದು ನೀವು ಕನ್ನಡಕ್ಕೆ ಏನು ಟ್ರಾನ್ಸ್ಲೇಟ್ ಮಾಡ್ತೀರಪ್ಪ? ಮಧ್ಯ ಕರ್ನಾಟಕದವರು, ಮೈಸೂರು ಕರ್ನಾಟಕದವರು ಟ್ರಾನ್ಸ್ಲೇಟ್ ಮಾಡಿದರೆ ಜೇಬು ವಿಟೋ ಅನ್ನೋಕ್ಕಾಗತ್ತಾ? ಉತ್ತರ ಕರ್ನಾಟಕದವರು ಟ್ರಾನ್ಸ್ಲೇಟ್ ಮಾಡಿದರೆ ಕನ್ನಡಕ್ಕೆ ಕಿಸೆ ವಿಟೋ ಅನ್ನೋಕ್ಕಾಗತ್ತಾ? ಬೇಡ, ಪಾಕೆಟ್ ವಿಟೋ ಅಂತಲೇ ಇಟ್ಕೊಳ್ಳಿ ನನಗನ್ಸೋ ಮಟ್ಟಿಗೆ. ಸರಿ, ಪಾಕೆಟ್ ವಿಟೋ ಅಂದರೆ ಏನು ನೋಡಿ. ಇಲ್ಲಿ ಒಂದು ಮಸೂದೆ ಸಂಸತ್ನಲ್ಲಿ ಮಂಡಿಸಿದ್ದಾರೆ. ಸಂಸತ್ತಿನ ಎರಡೂ ಸದನಗಳು ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಆ ಮಸೂದೆಗೆ ಒಪ್ಪಿಗೆ ಕೊಟ್ಟುಬಿಟ್ಟಿದ್ದಾವೆ.
ಈಗ ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆ ಕಳಿಸ್ತಾರೆ. ಆವಾಗ ರಾಷ್ಟ್ರಾಧ್ಯಕ್ಷರು ಏನು ಮಾಡ್ಬೋದು, ಅದಕ್ಕೆ ಒಪ್ಪಿಗೆ ಕೊಡಲ್ಲ ಅಥವಾ ಅದನ್ನು ತಿರಸ್ಕರಿಸಲ್ಲ, ಅಂದರೆ ಅಬ್ಸಲ್ಯೂಟ್ ವಿಟೋನೂ ಚಲಾಯಿಸಲ್ಲ, ಅಥವಾ ಅದನ್ನು ಸಂಸತ್ತಿನ ಮರುಪರಿಶೀಲನೆ ಕಳಿಸಲ್ಲ, ಅಂದರೆ ಸಸ್ಪೆನ್ಸಿವ್ ವಿಟೋನೂ ಚಲಾಯಿಸಲ್ಲ. ಸರ್ ಏನು ಮಾಡ್ತಾರೆ, ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ ಅನಿರ್ದಿಷ್ಟ ಕಾಲಾವಧಿಯವರೆಗೆ ತಮ್ಮ ಬಳಿಯಲ್ಲಿಯೇ ಇಟ್ಟುಕೊಳ್ಳುತ್ತಾರೆ. ಯಾವುದೇ ಕ್ರಮ ತೆಗೆದುಕೊಳ್ಳದೆ ಅನಿರ್ದಿಷ್ಟ ಕಾಲಾವಧಿಯವರೆಗೆ ತಮ್ಮ ಬಳಿಯಲ್ಲಿಯೇ ಇಟ್ಟುಕೊಳ್ಳುತ್ತಾರೆ. ಸರ್ ಏನರ್ಥ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ ಅಂದರೆ? ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ ಅಂದರೆ ಏನರ್ಥ, ಆ ಮಸೂದೆಗೆ ಒಪ್ಪಿಗೆನೂ ಕೊಡಲ್ಲ, ಆ ಮಸೂದೆಯನ್ನು ತಿರಸ್ಕರಿಸಲ್ಲ, ಅಥವಾ ಆ ಮಸೂದೆಯನ್ನು ಸಂಸತ್ತಿನ ಮರುಪರಿಶೀಲನೆಗೂ ಕಳಿಸಲ್ಲ, ಏನೂ ಇಲ್ಲ, ಅನಿರ್ದಿಷ್ಟ ಕಾಲಾವಧಿಯವರೆಗೆ ತಮ್ಮ ಬಳಿಯಲ್ಲಿಯೇ ಇಟ್ಟುಕೊಳ್ಳುತ್ತಾರೆ. ಇದನ್ನು ನೀವೇನಂತ ಕರಿತೀರ ಸ್ನೇಹಿತರೆ? ಪಾಕೆಟ್ ವೀಟೋ ಅಂತ ಕರಿತೀರ. ಅದನ್ನ ಒಂದೇ ಸಾಲಿನಲ್ಲಿ ಹೀಗೆ ಹೇಳ್ಬೋದು, ಏನು, ಸಂಸತ್ತಿನಿಂದ ಅನುಮೋದಿಸಲ್ಪಟ್ಟಂಥ ಒಂದು ಮಸೂದೆಯ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳದೆ, ಅಂದರೆ ಅರ್ಥ ಏನು, ಅದಕ್ಕೆ ಒಪ್ಪಿಗೆನೂ ಕೊಡದೆ, ಅದನ್ನು ತಿರಸ್ಕರಿಸದೆ, ಅದನ್ನು ಸಂಸತ್ತಿನ ಮರುಪರಿಶೀಲನೆಗೆ ಕಳಿಸದೆ ರಾಷ್ಟ್ರಾಧ್ಯಕ್ಷರು ತಮ್ಮ ಬಳಿಯಲ್ಲಿಯೇ ಅನಿರ್ದಿಷ್ಟ ಕಾಲಾವಧಿಯವರೆಗೆ ಇಟ್ಕೋಬೋದು. ಅದನ್ನು ಸ್ನೇಹಿತರೆ ನೀವೇನಂತ ಕರಿತೀರಿ? ಪಾಕೆಟ್ ವೀಟೋ ಅಂತ ಕರಿತೀರ ಸ್ನೇಹಿತರೆ. ನೋಡಿ, ನೀವು ಪಾಕೆಟ್ ವೀಟೋ ಅಂದ ತಕ್ಷಣ ಪದನೇ ಚೆನ್ನಾಗಿದೆ, ಅರ್ಥ ಮಾಡ್ಕೋಬೋದು. ಏನರ್ಥ, ರಾಷ್ಟ್ರಾಧ್ಯಕ್ಷ ಆ ವೀಟೋವನ್ನು ತನ್ನ ರಾಷ್ಟ್ರಾಧ್ಯಕ್ಷ ಆ ಮಸೂದೆಯನ್ನು ತನ್ನ ಪಾಕೆಟಲ್ಲಿ ಇಟ್ಕೊಬಿಟ್ರು ಅಂತ. ಪಾಕೆಟಲ್ಲಿ ಅಂದರೆ ಅರ್ಥ ಏನು, ಜೇಬಲ್ಲಿ ಇಟ್ಕೋಬೇಕು ಅಂತಲ್ಲ, ಏನೂ ಕ್ರಮ ತಗೊಂಡಾಗ ಇಟ್ಕೊಂಡ್ರು ಅಂತ. ಅದನ್ನು ಪಾಕೆಟ್ ವೀಟೋ ಅಂತ ಕರಿತೀರ. ಸರ್ ಹಾಗಾದ್ರೆ ಎಷ್ಟು ದಿವಸ ಹಂಗೆ ಇಟ್ಕೋಬೋದು ಅಂತ ನೀವೊಂದು ಪ್ರಶ್ನೆ ಕೇಳ್ಬೋದು. ಭಾರತ ಸಂವಿಧಾನ ಇದ್ರ ಬಗ್ಗೆ ಯಾವುದೇ ಒಂದು ಅವಧಿಯನ್ನು ನಿಗದಿಗೊಳಿಸಿಲ್ಲ. ನೋಡಿ, ಅಮೇರಿಕದ ರಾಷ್ಟ್ರಾಧ್ಯಕ್ಷರಾದರೆ ಅಮೇರಿಕದ ಸಂವಿಧಾನವನ್ನು ಮಾತಾಡುತ್ತೆ. ಅಮೇರಿಕದ ಶಾಸಕಾಂಗ ಇದೆಯಲ್ಲ, ಅಮೇರಿಕದ ಶಾಸಕಾಂಗವನ್ನು ಏನಂತ ಕರಿತೀವಿ ಸ್ನೇಹಿತರೆ? ಕಾಂಗ್ರೆಸ್ ಅಂತ ಕರಿತೀವಿ. ಅಲ್ಲಿನ ಶಾಸಕಾಂಗವಾದ ಕಾಂಗ್ರೆಸ್ ಒಂದು ಮಸೂದೆಗೆ ಅನುಮೋದನೆ ನೀಡಿ ಆ ಮಸೂದೆಯನ್ನು ಅಮೇರಿಕದ ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆ ಕಳಿಸಿದಾಗ ಅವರು ಎಲ್ಲಿವರೆಗೂ ಅದನ್ನು ಹಾಗೆ ಇಟ್ಕೋಬೋದು ಅಂದರೆ, ಯಾವುದೇ ಕ್ರಮ ತೆಗೆದುಕೊಳ್ಳದೆ 10 ದಿನಗಳವರೆಗೆ ಮಾತ್ರ ಇಟ್ಕೋಬಹುದು. 10 ದಿನಗಳ ಒಳಗೆ ಯಾವುದಾದ್ರೂ ಒಂದು ಕ್ರಮವನ್ನು ತೆಗೆದುಕೊಳ್ಳಲೇಬೇಕು. ಯಾವುದಾದ್ರೂ ಒಂದು ಕ್ರಮ ಅಂದರೆ, ಇಲ್ಲ ಮಸೂದೆಯನ್ನು ತಿರಸ್ಕರಿಸು, ಇಲ್ಲ ಮರುಪರಿಶೀಲನೆ ಮಾಡೋ, ಮರುಪರಿಶೀಲನೆ ಕಳಿಸು, ಏನೋ ಒಂದು ಕ್ರಮ ತಗೋ, ಅಥವಾ ಮಸೂದೆಗೆ ಒಪ್ಪಿಗೆ ಕೊಡು, ಏನೋ ಒಂದು ಕ್ರಮ ತಗೋ. ಆದರೆ 10 ದಿವಸಗಳೊಳಗೆ ಅದನ್ನು ವಾಪಸ್ ಕಳಿಸ್ಬೇಕಾಗತ್ತೆ, ಏನೋ ಒಂದು ಕ್ರಮ ತಗೊಂಡು. ಬಟ್ ನಮ್ಮ ರಾಷ್ಟ್ರಾಧ್ಯಕ್ಷರ ಮೇಲೆ ಯಾವುದೇ ಮಿತಿ ಇಲ್ಲ, ಎಷ್ಟು ದಿವಸ ಬೇಕಾದ್ರೂ ಇಟ್ಕೋಬೋದು. ಕೊನೆಗೆ ಇಟ್ಕೊಂಡು ಆ ಮಸೂದೆ ಕಳೆದು ಹೋಗ್ಬೋದು, ಲ್ಯಾಪ್ಸ್ ಆಗ್ಬೋದು, ನಷ್ಟ ಕೂಡ ಆಗ್ಬೋದು ಸ್ನೇಹಿತರೆ. ಇದನ್ನು ನಾವು ಪಾಕೆಟ್ ವೀಟೋ ಅಂತ ಕರಿತೀವಿ ಸ್ನೇಹಿತರೆ. ಓಕೆ, ಅದಕ್ಕೊಂದು ಎಕ್ಸಾಂಪಲ್ ಕೊಡಿ ಏನದಾದರೆ, 1986ರ ಒಂದು ಘಟನೆ ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. 1986 ಏನದು ಅಂದರೆ, ಇಲ್ಲಿ ಒಂದು ಮಸೂದೆ, ಆ ಮಸೂದೆ ಇಂಗ್ಲೀಷಲ್ಲಿ ಬಿಲ್ ಅಂತೀರಿ, ಕನ್ನಡದಲ್ಲಿ ಮಸೂದೆ ಅಂತ ಕರಿತೀರ. ಏನದು ಮಸೂದೆ ಅಂದರೆ, ಅದನ್ನು ಇಂಡಿಯನ್ ಪೋಸ್ಟ್ ಆಫೀಸ್ ಅಮೆಂಡ್ಮೆಂಟ್ ಬಿಲ್ ಅಂತ ಕರಿತೀರ. ಇಂಡಿಯನ್ ಪೋಸ್ಟ್ ಆಫೀಸ್ ಅಮೆಂಡ್ಮೆಂಟ್ ಬಿಲ್ ಸ್ನೇಹಿತರೆ, ಇಂಡಿಯನ್ ಪೋಸ್ಟ್ ಆಫೀಸ್ ಅಮೆಂಡ್ಮೆಂಟ್ ಬಿಲ್. ಕನ್ನಡದಲ್ಲಿ ಅದನ್ನು ಭಾರತೀಯ ಅಂಚೆ ತಿದ್ದುಪಡಿ ಮಸೂದೆ ಅನ್ಬೋದು. ಭಾರತೀಯ ಅಂಚೆ ತಿದ್ದುಪಡಿ ಮಸೂದೆ ಅಂತ ಕರಿಬೋದು ಅದನ್ನು. ಆ ಮಸೂದೆಗೆ 1986ರಲ್ಲಿ ಸಂಸತ್ತು ಒಪ್ಪಿಗೆ ಕೊಟ್ಟುಬಿಡುತ್ತೆ. ಒಪ್ಪಿಗೆ ಕೊಟ್ಟು ರಾಷ್ಟ್ರಾಧ್ಯಕ್ಷರ ಅನುಮೋದನೆಗೆ ಕಳಿಸುತ್ತೆ. ಆವಾಗ ಪ್ರಧಾನಿ ರಾಜೀವ್ ಗಾಂಧಿ, ದೆನ್ ಶ್ರೀ ರಾಜೀವ್ ಗಾಂಧಿ ವಾಸ್ ದಿ ಏನದು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಆ್ಯಂಡ್ ಹಾನರಬಲ್ ಗ್ಯಾನಿ ಜೈಲ್ ಸಿಂಗ್ ವಾಸ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಆವಾಗ ಯಾರು ರಾಜೀವ್ ಗಾಂಧಿ ಪ್ರಧಾನಿ ಇರ್ತಾರೆ, ಗ್ಯಾನಿ ಜೈಲ್ ಸಿಂಗ್ ಏನದು ರಾಷ್ಟ್ರಾಧ್ಯಕ್ಷರು ಇರ್ತಾರೆ. ಅವ್ರನ್ನ ಆ್ಯಕ್ಚುಲಿ ಯಾಕೆ ಜ್ಞಾನಿ ಅಂತಾರೆ ಅಂದರೆ, ಜ್ಞಾನಿ ಅಂದರೆ ಪಂಡಿತ್ ಅಂತ, ಜ್ಞಾನಿ ಅಂತ ಭಾಳ ಓದ್ಕೊಂಡಿದ್ರು ಅವರು, ಅದಕ್ಕೆ ಜ್ಞಾನಿ ಅನ್ನೋ ಪದ ಬಂದಿದ್ದು. ರೈಟ್, ಅವ್ರು ಒಪ್ಪಿಗೆ ಕಳಿಸ್ತಾರೆ. ಅವರು ಆ ಮಸೂದೆಗೆ ಒಪ್ಪಿಗೆನೂ ಕೊಡೋದಿಲ್ಲ. ಒಪ್ಪಿಗೆ ಕೊಟ್ಟರೆ ಕಾಯ್ದೆ ಆಗ್ತಾಯಿತ್ತು. ಮಸೂದೆಯನ್ನು ತಿರಸ್ಕರಿಸೋದಿಲ್ಲ, ತಿರಸ್ಕರಿಸಿದ್ರೆ ಅಬ್ಸಲ್ಯೂಟ್ ವೀಟೋ ಆಗ್ತಿತ್ತು, ಅದು ಕಾಯ್ದೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸಂಸತ್ತಿನ ಮರುಪರಿಶೀಲನೆಗೂ ಕಳಿಸಲ್ಲ. ಮರುಪರಿಶೀಲನೆ ಕಳಿಸಿದ್ರೆ ಅದು ಸಸ್ಪೆನ್ಸಿವ್ ವೀಟೋ ಆಗ್ತಾಯಿತ್ತು. ಹಾಗೆ ತಮ್ಮ ಬಳಿಯಲ್ಲಿಯೇ ಇಟ್ಕೋತಾರೆ. ಸರ್ ಎಲ್ಲಿವರೆಗೂ ಇಟ್ಕೊಂಡ್ರು? ತಾವು ಎಲ್ಲಿಯವರೆಗೂ ರಾಷ್ಟ್ರಾಧ್ಯಕ್ಷರಾಗಿದ್ದರೂ ಅಲ್ಲೇವರೆಗೂ ಇಟ್ಕೋತಾರೆ. ರಾಷ್ಟ್ರಾಧ್ಯಕ್ಷರ ಅವಧಿ ಮುಗಿದ ಮೇಲೂ ಕೂಡ ಆ ಮಸೂದೆ ರಾಷ್ಟ್ರಾಧ್ಯಕ್ಷರ ಕಚೇರಿನಲ್ಲೇ ಪೆಂಡಿಂಗು, ಅಲ್ಲೇ ಉಳ್ಕತ್ತು, ತಮ್ಮ ಬಳಿಯಲ್ಲಿಯೇ ಇಟ್ಕೋತಾರೆ. ಯಾವುದೇ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ. ನೋಡಿ ಅನಿರ್ದಿಷ್ಟಾವಧಿಯೊಳಗೆ ತಮ್ಮ ಬಳಿಯಲ್ಲೇ ಇಟ್ಕೋತಾರೆ. ಅದಕ್ಕೆ ನೀವು ಅದನ್ನೇನಂತ ಕರಿತೀರಿ? ಪಾಕೆಟ್
ವೀಟೋ ಅಂದರೆ ಅದನ್ನು ಜ್ಞಾನಿ ಜೈಲ್ ಸಿಂಗ್ ತಮ್ಮ ಪ್ಯಾಕೆಟಲ್ಲಿ ಇಟ್ಕೊಂಡ್ರು ಅಂತಲ್ಲ, ಅನಿರ್ದಿಷ್ಟ ಕಾಲಾವಧಿಯವರೆಗೆ ಅಲ್ಲೇ ಇಟ್ಕೊಂಡ್ರು. ಎಲ್ಲಿವರೆಗೂ ಅವ್ರ ಅಧಿಕಾರಾವಧಿ ಮುಗಿದ್ರೂ ಕೂಡ ಅದರ ಮೇಲೆ ಏನೂ ಕ್ರಮ ತಗೊಳ್ಳಿಲ್ಲ. ಆ ಬಿಲ್ಲು ಅಲ್ಲೇ ಉಳ್ಕೊತ ಸ್ನೇಹಿತರೆ. ಇದನ್ನು ನೀವು ಪಾಕೆಟ್ ವೀಟೋ ಅಂತ ಕರಿತೀರ. ಸರಿ, ಯಾಕೆ ಪಾಕೆಟ್ ವೀಟೋ ಚಲಾಯಿಸಿದ್ರು ಜ್ಞಾನಿ ಜೈಲ್ ಸಿಂಗ್ ಅಂತ ಭಾಳಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ನನಗಿದು. ಓಕೆ, ಯಾಕೆಂದರೆ ಭಾಳಷ್ಟು ಟೆಕ್ಸ್ಟ್ ಬುಕ್ಸಲ್ಲೆಲ್ಲ ಅದಿರೋದಿಲ್ಲ. ಸುಮ್ಮನೆ ಹಿಂಗೆ ಅದನ್ನ ರಿಜೆಕ್ಟ್ ಮಾಡಿದರು, ಹಿಂಗಾಯಿತು ಅಂಥೇಳಿ. ಯಾಕೆಂದರೆ ಸ್ನೇಹಿತರೆ, ಈ ಪೋಸ್ಟ್ ಆಫೀಸ್ ಅಮೆಂಡ್ಮೆಂಟ್ ಬಿಲ್ ಇತ್ತಲ್ಲ, ಅದು ಪತ್ರಿಕಾ ಸ್ವಾತಂತ್ರ್ಯ ಮೇಲೆ ನಿರ್ಬಂಧ ಹೇರ್ತಿರುತ್ತೆ. ಅಂದರೆ ಇಂಡಿಯನ್ ಪೋಸ್ಟ್ ಆಫೀಸ್ ಅಮೆಂಡ್ಮೆಂಟ್ ಬಿಲ್ ಇಂಪೋಸ್ಡ್ ರೆಸ್ಟ್ರಿಕ್ಷನ್ಸ್ ಆನ್ ದಿ ಫ್ರೀಡಮ್ ಆಫ್ ಪ್ರೆಸ್. ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ಅದೊಂದು ನಿರ್ಬಂಧ ಇರುತ್ತೆ. ನೋಡಿ, ಏನಾಗುತ್ತೆ, ಅದನ್ನು ಪಾಸ್ ಮಾಡ್ಯಾ ಪತ್ರಿಕಾ ಸ್ವಾತಂತ್ರ್ಯ, ಅವಾಗಲೇ ಅದು ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧ ಏರಿದೆ ಅಂಥೇಳಿ ಈ ಮಸೂದೆಗೆ ಸಂಬಂಧಪಟ್ಟಂತೆ, ಈ ಮಸೂದೆ ಅಂದರೆ ಯಾವುದು, ಭಾರತೀಯ ಅಂಚೆ ಮಸೂದೆ, ಇಂಡಿಯನ್ ಪೋಸ್ಟ್ ಆಫೀಸ್ ಅಮೆಂಡ್ಮೆಂಟ್ ಬಿಲ್, ಇದ್ರ ಬಗ್ಗೆ ವ್ಯಾಪಕ ಟೀಕೆ ಶುರುವಾಗುತ್ತೆ. ಪೇಪರ್ನವರು, ಬುದ್ಧಿಜೀವಿಗಳು ಎಲ್ಲರೂ ಕೂಡ ಟೀಕೆ ಮಾಡ್ತಿರ್ತಾರೆ. ಇದೇನು ಮಸೂದೆ ಮರೆಯ, ಇದು ಫ್ರೀಡಮ್ ಆಫ್ ಪ್ರೆಸ್ ಅಂದ್ರೆ ಅರ್ಥ ಏನು ಹೇಳ್ತೀನಿ, ಅದಕ್ಕೆ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಮೊಟಕುಗೊಳಿಸ್ತಾ ಇದೆ. ಪತ್ರಿಕಾ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸಿದ ಅರ್ಥ ಏನು, ವಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸಿದ ಹಾಗೆ. ನಿಮಗೆ ಗೊತ್ತು ಸ್ನೇಹಿತರೆ, ಭಾರತ ಸಂವಿಧಾನದ 19(1)(a) ವಿಧಿ ಕೆಳಗಡೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವಕಾಶ ಇದೆ. ಪತ್ರಿಕಾ ಸ್ವಾತಂತ್ರ್ಯವೂ ಕೂಡ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅವಿಭಾಜ್ಯ ಅಂಗ, ಅದನ್ನು ಇಟ್ಕೊಳ್ಳಿ. ಸೊ ದಟ್ ಇಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಇದು ಮೊಟಕುಗೊಳಿಸುತ್ತೆ, ನಿರ್ಬಂಧಗೊಳಿಸುತ್ತೆ. ಇದು ಎಂಥ ಮಸೂದೆ ಅಪ್ಪ ಅಂತ ಅವಾಗೆಲ್ಲ ಕಾಯ್ತಾ ಇರ್ತಾರೆ. ಈ ಮಸೂದೆನ ಪಾರ್ಲಿಮೆಂಟ್ ಪಾಸ್ ಮಾಡ್ತು, ರಾಷ್ಟ್ರಾಧ್ಯಕ್ಷರಿಗೆ ಕಳಿಸಿದ್ರು, ನೋಡೋಣ ಅವ್ರು ಹೆಂಗೆ ಕ್ರಮ ತಗೋತಾರೆ ಅಂತ. ಸ್ನೇಹಿತರೆ, ಇಲ್ಲಿ ಉಭಯ ಸಂಕಟ. ರಾಷ್ಟ್ರಾಧ್ಯಕ್ಷರು ಜ್ಞಾನಿ ಜೈಲ್ ಸಿಂಗ್ ಅವರು ಆ ಮಸೂದೆಗೆ ಒಪ್ಪಿಗೆನೂ ಕೊಡೋಂಗಿಲ್ಲ. ಒಪ್ಪಿಗೆ ಕೊಟ್ಟರೆ ಕಾಯ್ದೆ ಆಗುತ್ತೆ. ಜನ ಏನು ಮಾಡ್ತಾರೆ, ಅಯ್ಯೋ ಇದೇನ ಮರಯ, ಇಟ್ ಹ್ಯಾಸ್ ಇಂಪೋಸ್ಡ್ ರೆಸ್ಟ್ರಿಕ್ಷನ್ ಅಪಾನ್ ದಿ ಫ್ರೀಡಮ್ ಆಫ್ ಪ್ರೆಸ್, ಅಂದರೆ ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧ ಇರುತ್ತೆ. ಇವ್ರು ಇದಕ್ಕೆ ಹೆಂಗೆ ಒಪ್ಪಿಗೆ ಕೊಟ್ರಪ್ಪ? ಇವ್ರನ್ನ ಜ್ಞಾನಿ ಅಂತ ಕರೀತಾರೆ. ಜ್ಞಾನಿ ಅಂದರೆ ಜ್ಞಾನ ಇದ್ದರೆ ಯಾರಾದರೂ ಇಂಥ ಮಸೂದೆಗೆ ಒಪ್ಪಿಗೆ ಕೊಡ್ತಾರಾ? ಈ ಥರದ್ದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ ಅವರು. ಓಕೆ, ರಿಜೆಕ್ಟು ಮಾಡಲಿಲ್ಲ. ಯಾಕಪ್ಪ ಸುಮ್ಮನೆ ಸರ್ಕಾರದ ಮನಸ್ಸನ್ನು ನೋಯಿಸೋದು ಅಂತಲ್ಲ, ಏನೋ ನನಗೆ ಗೊತ್ತಿಲ್ಲ ಯಾಕೆ ಅಂಥೇಳಿ ಅವ್ರು ರಿಜೆಕ್ಟ್ ಕೂಡ ಮಾಡಲಿಲ್ಲ. ಯಾಕಂದರೆ ಯಾವುದೇ ರಾಷ್ಟ್ರಾಧ್ಯಕ್ಷರು ಇರ್ತಾರಲ್ಲ, ಅವರ ಆ ಸ್ಥಾನಕ್ಕೆ ಬರಲಿಕ್ಕೆ ಆಡಳಿತ ಪಕ್ಷ ಇರುತ್ತಲ್ಲ, ಅದು ಬಹಳ ಪ್ರಮುಖ ಪಾತ್ರ ವಹಿಸಿರುತ್ತೆ. ಆ ಕಾರಣಕ್ಕೆ ಏನೋ ನನಗೆ ಗೊತ್ತಿಲ್ಲ, ಐ ಕೆನಾಟ್ ಸೇ ಅಕ್ಯುರೇಟ್ಲಿ. ಓಕೆ, ಸೊ ಅವರು ರಿಜೆಕ್ಟು ಮಾಡಲಿಲ್ಲ. ಆಮೇಲೆ ಮರುಪರಿಶೀಲನೆಗೂ ಕಳಿಸಲಿಲ್ಲ, ಸಸ್ಪೆನ್ಸಿವ್ ವೀಟೋನು ಚಲಾಯಿಸಲಿಲ್ಲ. ಯಾಕೆ ಕಳಿಸಲಿಲ್ಲ ಅಂದರೆ, ಮರುಪರಿಶೀಲನೆ ಕಳಿಸಿದ್ರೆ ಏನಾಗುತ್ತೆ, ಮತ್ತು ಆ ಮಸೂದೆಯನ್ನು ಇನ್ನೊಮ್ಮೆ ಪಾಸ್ ಮಾಡಿ ಸಂಸತ್ತು ಕಳಿಸಿದಾಗ ಇವರು ಒಪ್ಪಿಗೆ ಕೊಡಲೇಬೇಕಾಗತ್ತೆ ಸ್ನೇಹಿತರೆ. ಆವಾಗ ಆ ಮಸೂದೆ ಕಾಯ್ದೆ ಆಗುವುದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯನೇ ಆಗಲ್ಲ. ಆ ಕಾರಣಕ್ಕೆ ಸಸ್ಪೆನ್ಸಿವ್ ವೀಟೋನು ಚಲಾಯಿಸಲಿಲ್ಲ. ಕೊನೆಗೆ ಏನು ಮಾಡಿದರು, ಬಿಡಪ್ಪ ಅತ್ಲಾಗೆ ಜನಗಳ ಟೀಕೆಯಿಂದಲೂ ನಾನು ಮುಕ್ತ ಆಗಬೇಕು, ಸರ್ಕಾರನೂ ಕೂಡ ರಿಜೆಕ್ಟ್ ಮಾಡಿದ್ರು ಅನ್ನಬಾರ್ದು ಅಂಥೇಳಿ ಏನೂ ಕ್ರಮ ತೆಗೆದುಕೊಳ್ಳದೆ ಅನಿರ್ದಿಷ್ಟ ಕಾಲಾವಧಿಯವರೆಗೆ ತಮ್ಮ ಬಳಿಯಲ್ಲಿಯೇ ಇಟ್ಟುಕೊಂಡರು. ಇದು ಸ್ನೇಹಿತರೆ ಪಾಕೆಟ್ ವೀಟೋಕ್ಕೆ ಅತ್ಯುತ್ತಮವಾದಂತಹ ಉದಾಹರಣೆ. ದಿಸ್ ಈಸ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಪಾಕೆಟ್ ವೀಟೋ, ಐ ಥಿಂಕ್ ಸ್ನೇಹಿತರೆ. ಸೊ ವೀಟೋ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮೊಟ್ಟಿಗೆ ನಾನು ಇಷ್ಟು ವಿಷಯವನ್ನು ಏನದು ಹಂಚ್ಕೊಳ್ಳೋಣ ಅಂತ ಇದ್ದೆ. ಇಲ್ಲಿ ಇನ್ನೊಂದೆರಡು ಮಾತು ಹೇಳ್ತೀನಿ ಸ್ನೇಹಿತರೆ. ಏನು ಅಂದರೆ, ಈ ಮಸೂದೆಗಳಿದಾವಲ್ಲ, ಇದರಲ್ಲಿ 3 ವಿಧಗಳಿದ್ದಾವೆ, ನಿಮಗೆ ಗೊತ್ತು. ಒಂದು ಸಾಮಾನ್ಯ ಮಸೂದೆ, ಇನ್ನೊಂದು ಹಣಕಾಸು ಮಸೂದೆ, ಇನ್ನೊಂದು ಸಂವಿಧಾನ ತಿದ್ದುಪಡಿ ಮಸೂದೆ. ಸ್ನೇಹಿತರೆ, ರಾಷ್ಟ್ರಾಧ್ಯಕ್ಷರು ಈ 3 ರೀತಿಯ ವೀಟೋ ಅಧಿಕಾರಗಳನ್ನು, ಅಂದರೆ ಸಸ್ಪೆನ್ಸಿವ್ ವೀಟೋ, ಅಬ್ಸಲ್ಯೂಟ್ ವೀಟೋ, ಸಸ್ಪೆನ್ಸಿವ್ ವೀಟೋ, ದೆನ್ ಪಾಕೆಟ್ ವೀಟೋ, ಈ 3 ರೀತಿಯಾದಂಥ ವೀಟೋ ಅಧಿಕಾರಗಳನ್ನು ಸ್ನೇಹಿತರೆ ಸಾಮಾನ್ಯ ಮಸೂದೆಯ ಮೇಲೆ ಮಾತ್ರ ಚಲಾಯಿಸಬಹುದು. ಸರ್, ಅದರ ಹಣಕಾಸು ಮಸೂದೆ ಆದರೆ, ಹಣಕಾಸು ಮಸೂದೆಯ ಮೇಲೆ ರಾಷ್ಟ್ರಾಧ್ಯಕ್ಷರು ಅಬ್ಸಲ್ಯೂಟ್ ವೀಟೋ ಮತ್ತು ಪಾಕೆಟ್ ವೀಟೋ 2 ಮಾತ್ರ ಚಲಾಯಿಸ್ಬೋದು. ಅಂದರೆ ಅರ್ಥ, ಒಂದು ಹಣಕಾಸು ಮಸೂದೆ ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆಗೆ ಹೋದಾಗ ಅವರು ಅದನ್ನು ತಿರಸ್ಕರಿಸ್ಬೋದು, ಅಥವಾ ಅನಿರ್ದಿಷ್ಟ ಕಾಲಾವಧಿಯವರೆಗೆ ತಮ್ಮ ಬಳಿಯಲ್ಲಿಯೇ ಇಟ್ಕೋಬಹುದು. ಅಂದರೆ ಸಂಸತ್ತಿನ ಮರುಪರಿಶೀಲನೆಗೆ ಕಳಿಸುವ ಅಧಿಕಾರ ಅವ್ರಿಗಿಲ್ಲ. ಅಂದರೆ ಅರ್ಥ, ಸಸ್ಪೆನ್ಸಿವ್ ವೀಟೋ ಅಧಿಕಾರ ಇಲ್ಲ. ಸ್ನೇಹಿತರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಸಾಮಾನ್ಯ ಮಸೂದೆಯ ಮೇಲೆ ರಾಷ್ಟ್ರಾಧ್ಯಕ್ಷರಿಗೆ 3 ಅಧಿಕಾರ ಇರುತ್ತೆ. ಅಬ್ಸಲ್ಯೂಟ್ ವೀಟೋ ಚಲಾಯಿಸ್ಬೋದು, ಸಸ್ಪೆನ್ಸಿವ್ ವೀಟೋ ಚಲಾಯಿಸ್ಬೋದು, ಪಾಕೆಟ್ ವೀಟೋ ಚಲಾಯಿಸ್ಬೋದು. ಹಣಕಾಸು ಮಸೂದೆಯ ಮೇಲೆ ಆದರೆ ರಾಷ್ಟ್ರಾಧ್ಯಕ್ಷರು ಬರೀ ಅಬ್ಸಲ್ಯೂಟ್ ವೀಟೋ ಮತ್ತು ಪಾಕೆಟ್ ವೀಟೋ ಮಾತ್ರ ಚಲಾಯಿಸ್ಬೋದು. ಹಣಕಾಸು ಮಸೂದೆಯ ಮೇಲೆ ಇವರಿಗೆ ಸಸ್ಪೆನ್ಸಿವ್ ವೀಟೋ ಚಲಾಯಿಸುವ ಅಧಿಕಾರ ಇರೋದಿಲ್ಲ. ಇನ್ನೊಂದು 3ನೇ ಥರದ ಮಸೂದೆ ಹೇಳಿದೆ. ಯಾವುದದು? ಭಾರತ ಸಂವಿಧಾನದ ತಿದ್ದುಪಡಿಗೆ ಸಂಬಂಧಪಟ್ಟಂಥ ಮಸೂದೆ. ಅದನ್ನು ಸಂವಿಧಾನ ತಿದ್ದುಪಡಿ ಮಸೂದೆ ಅಂತ ಕರಿತೀರ ಸ್ನೇಹಿತರೆ. ಸಪೋಸ್ ಸಂಸತ್ತು
ಒಂದು ಸಂವಿಧಾನ ತಿದ್ದುಪಡಿ ಮಸೂದೆಗೆ ಒಪ್ಪಿಗೆ ಕೊಟ್ಟಿದೆ, ರಾಷ್ಟ್ರಾಧ್ಯಕ್ಷ ಅನುಮೋದನೆ ಅಥವಾ ಒಪ್ಪಿಗೆಗೆ ಕಳಿಸುತ್ತೆ ಅಂತ ಇಟ್ಕೊಳ್ಳಿ. ಆಗ ರಾಷ್ಟ್ರಾಧ್ಯಕ್ಷರಿಗೆ ವೀಟೋ ಅಧಿಕಾರ ಇದೆಯಾ ಅನ್ನೋದಾದರೆ, ಸಂವಿಧಾನ ತಿದ್ದುಪಡಿ ಮಸೂದೆಯ ಮೇಲೆ ಸ್ನೇಹಿತರೆ ರಾಷ್ಟ್ರಾಧ್ಯಕ್ಷರಿಗೆ ವೀಟೋ ಅಧಿಕಾರ ಇಲ್ಲವೇ ಇಲ್ಲ. ಸರ್ ಯಾವಾಗಿನಿಂದ ಅಂದರೆ 1971ರಿಂದ. ಸ್ನೇಹಿತರೆ 1971ರವರೆಗೂ ಸಂವಿಧಾನ ತಿದ್ದುಪಡಿ ಮಸೂದೆಯ ಮೇಲೆ ರಾಷ್ಟ್ರಾಧ್ಯಕ್ಷರಿಗೆ ಅಬ್ಸಲ್ಯೂಟ್ ವೀಟೋ ಚಲಾಯಿಸುವ ಅಧಿಕಾರ ಇತ್ತು, ಸಸ್ಪೆನ್ಸಿವ್ ವೀಟೋ ಚಲಾಯಿಸುವ ಅಧಿಕಾರ ಇತ್ತು, ಪಾಕೆಟ್ ವೀಟೋವನ್ನು ಕೂಡ ಚಲಾಯಿಸತಕ್ಕಂಥ ಅಧಿಕಾರ ಇತ್ತು ಸ್ನೇಹಿತರೆ. ಆದರೆ 1971ರಲ್ಲಿ ಭಾರತ ಸಂವಿಧಾನಕ್ಕೆ 24ನೇ ತಿದ್ದುಪಡಿ ತರ್ತಾರೆ ಸ್ನೇಹಿತರೆ. ಅದನ್ನು 24ನೇ ತಿದ್ದುಪಡಿ ಕಾಯ್ದೆ. ಇಟ್ ಈಸ್ ಕಾಲ್ಡ್ ಆಸ್ 24th Constitutional Amendment Act. Okay. So in the year 1971, 24th Constitutional Amendment Act was enacted by the Parliament of India. ಈ 24ನೇ ತಿದ್ದುಪಡಿ ಕಾಯ್ದೆ ಏನು ಮಾಡುತ್ತೆ ಅಂದರೆ, ಸಂವಿಧಾನ ತಿದ್ದುಪಡಿ ಮಸೂದೆಯ ಮೇಲೆ ಏನು ರಾಷ್ಟ್ರಾಧ್ಯಕ್ಷರಿಗೆ ವೀಟೋ ಅಧಿಕಾರ ಇತ್ತೋ ಅದನ್ನು ವಾಪಸ್ಸು ತೆಗೆದುಕೊಳ್ಳುತ್ತದೆ. ಅಂದರೆ 24th Constitutional Amendment Act of 1971 withdrew the veto power of the President over the Constitutional Amendment Bill. ಸ್ನೇಹಿತರೆ ಅದನ್ನು ಸರಳವಾಗಿ ಹಿಂಗೆ ಹೇಳ್ಬೋದು. 1971ರ 24ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಏನದು, ತಿದ್ದುಪಡಿ ಮಸೂದೆಯ ಮೇಲೆ ರಾಷ್ಟ್ರಾಧ್ಯಕ್ಷರಿಗಿದ್ದಂತಹ ವೀಟೋ ಅಧಿಕಾರವನ್ನು, ಅಂದರೆ ಅಬ್ಸಲ್ಯೂಟ್ ವೀಟೋ, ಸಸ್ಪೆನ್ಸಿವ್ ವೀಟೋ, ಪಾಕೆಟ್ ವೀಟೋ ಈ ಅಧಿಕಾರಗಳನ್ನು ಹಿಂದಕ್ಕೆ ಪಡೆದುಕೊಂಡಿತು. ಸೊ ದಟ್ ಅವತ್ತರಿಂದ ಇವತ್ತಿನವರೆಗೆ ರಾಷ್ಟ್ರಾಧ್ಯಕ್ಷರಿಗೆ ಸಂವಿಧಾನ ತಿದ್ದುಪಡಿ ಮಸೂದೆಯ ಮೇಲೆ ವೀಟೋ ಅಧಿಕಾರ ಇಲ್ಲ. ಯಾವ ಥರದ ವೀಟೋ ಅಧಿಕಾರ ಯಾವುದೂ ಇಲ್ಲ. ಅಬ್ಸಲ್ಯೂಟ್ ವೀಟೋ ಅಧಿಕಾರವೂ ಇಲ್ಲ, ಎಂಥದ್ದು ಸಸ್ಪೆನ್ಸಿವ್ ವೀಟೋ ಅಧಿಕಾರವೂ ಇಲ್ಲ, ಪಾಕೆಟ್ ವೀಟೋ ಅಧಿಕಾರವೂ ಕೂಡ ಇಲ್ಲ ಸ್ನೇಹಿತರೆ. ಸರ್ ಮತ್ತು ಸಂವಿಧಾನ ತಿದ್ದುಪಡಿ ಆಗ ಸುಲಭ ಏನಲ್ಲ, ಕಷ್ಟ. ಸಂಸತ್ತಿನ ಎರಡೂ ಸದನಗಳು ಒಪ್ಪಿಗೆ ಕೊಡಬೇಕಾಗತ್ತೆ. ಆದರೆ ಸಂಸತ್ತಿನ ಎರಡೂ ಸದನಗಳು ಭಾರತ ಸಂವಿಧಾನ ತಿದ್ದುಪಡಿ ಮಸೂದೆಗೆ ಒಪ್ಪಿಗೆ ಕೊಟ್ಟರೆ ತಿದ್ದುಪಡಿ ಆದಂಗೆ. ಯಾಕೆ ಅಂದರೆ ಆಮೇಲೆ ಅದನ್ನು ರಾಷ್ಟ್ರಾಧ್ಯಕ್ಷರಿಗೆ ಕಳಿಸ್ತಾರೆ, ಸುಮ್ಮನೆ ಔಪಚಾರಿಕವಾಗಿ ರಾಷ್ಟ್ರಾಧ್ಯಕ್ಷರಿಗೆ ಕಳಿಸ್ತಾರೆ. ಆವಾಗ ರಾಷ್ಟ್ರಾಧ್ಯಕ್ಷ ಒಪ್ಪಿಗೆ ಕೊಡಲೇಬೇಕು, ಅದರ ಮೇಲೆ ವೀಟೋ ಅಧಿಕಾರವನ್ನು ಚಲಾಯಿಸುವಂತಿಲ್ಲ. ಯಾಕಂದರೆ 24ನೇ ತಿದ್ದುಪಡಿ ಹೇಳುತ್ತೆ ಅದರ ಮೇಲೆ ನಿಮಗಿಂತ ವೀಟೋ ಪವರ್ ವಾಪಸ್ ತೊಗೊಂಡಿದ್ದೀವಿ ಅಂತೇಳಿ. ಸೊ ದಟ್ ಸಂವಿಧಾನ ತಿದ್ದುಪಡಿ ಮಸೂದೆಯ ಮೇಲೆ ವೀಟೋ ಅಧಿಕಾರವನ್ನು ಚಲಾಯಿಸುವಂತೆ ರಾಷ್ಟ್ರಾಧ್ಯಕ್ಷ ಇಲ್ಲ. ಸರ್ ಏನು ಮಾಡಬೇಕಂದ್ರೆ ರಾಷ್ಟ್ರಾಧ್ಯಕ್ಷ ಸಂವಿಧಾನ ತಿದ್ದುಪಡಿ ಮಸೂದೆಗೆ ಒಪ್ಪಿಗೆ ಕೊಡಲೇಬೇಕು, ಕೊಟ್ಟೇ ಕೊಡ್ತಾರೆ. ಆಗ ಅದು ಕಾಯ್ದೆ ಆಗುತ್ತೆ, ಭಾರತ ಸಂವಿಧಾನ ತಿದ್ದುಪಡಿ ಆಗುತ್ತೆ ಸ್ನೇಹಿತರೆ. ಸೊ ಒಂದೇ ಸಾಲಿನಲ್ಲಿ ಹೇಳೋದಾದರೆ ಸಾಮಾನ್ಯ ಮಸೂದೆಯ ಮೇಲೆ ಆದರೆ ರಾಷ್ಟ್ರಾಧ್ಯಕ್ಷರಿಗೆ ಅಬ್ಸಲ್ಯೂಟ್ ವೀಟೋ ಇದೆ, ಸಸ್ಪೆನ್ಸಿವ್ ವೀಟೋ ಅಧಿಕಾರ ಇದೆ, ಪಾಕೆಟ್ ವೀಟೋ ಅಧಿಕಾರ ಇದೆ. ಹಣಕಾಸು ಮಸೂದೆಯ ಮೇಲೆ ರಾಷ್ಟ್ರಾಧ್ಯಕ್ಷರಿಗೆ ಅಬ್ಸಲ್ಯೂಟ್ ವೀಟೋ ಇದೆ ಸ್ನೇಹಿತರೆ, ಪಾಕೆಟ್ ವೀಟೋ ಇದೆ, ಆದರೆ ಸಸ್ಪೆನ್ಸಿವ್ ವೀಟೋ ಅಧಿಕಾರ ಇಲ್ಲ ನೆನ್ಪಿಟ್ಕೊಳ್ಳಿ. ಸಂವಿಧಾನ ತಿದ್ದುಪಡಿ ಮಸೂದೆಯ ಮೇಲೆ ಆದರೆ ಅವರಿಗೆ ವೀಟೋ ಅಧಿಕಾರ ಇಲ್ಲವೇ ಇಲ್ಲ. ಅಂದರೆ ಅರ್ಥ ಅಬ್ಸಲ್ಯೂಟ್ ವೀಟೋ ಅಧಿಕಾರವೂ ಇಲ್ಲ, ಸಸ್ಪೆನ್ಸಿವ್ ವೀಟೋ ಅಧಿಕಾರವೂ ಇಲ್ಲ, ದೆನ್ ಪಾಕೆಟ್ ವೀಟೋ ಅಧಿಕಾರವೂ ಇಲ್ಲ. ಸ್ನೇಹಿತರೆ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನನ್ನ ಜ್ಞಾನದ ಮಿತಿಯಲ್ಲಿ ತುಂಬ ಸರಳವಾಗಿ ರಾಷ್ಟ್ರಾಧ್ಯಕ್ಷ ವೀಟೋ ಅಧಿಕಾರವನ್ನು ನಿಮ್ಮ ಮುಂದಿಡತಕ್ಕಂಥ ಪ್ರಯತ್ನ ಮಾಡಿದ್ದೀನಿ. ನಿಮ್ಗೆ ಅರ್ಥ ಆಗಿದೆ ಅಂತ ನಾನಾರು ಅಂದ್ಕೊಂಡಿದ್ದೀನಿ. ಸೊ ಸ್ನೇಹಿತರೆ, ನನ್ನ ಮತ್ತು ನಿಮ್ಮ ನಡುವೆ ಸಂಪರ್ಕ ಸೇತುವೆಯಾಗಿ ನನಗೆ ವೇದಿಕೆಯನ್ನು ಒದಗಿಸಿಕೊಟ್ಟಂಥ ಶಿವಮೊಗ್ಗ ಅಚೀವರ್ಸ್ ಅಕಾಡೆಮಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ, ಆಮೇಲೆ ನಿಮಗೂ ಕೂಡ ನೀವು ಈ ಕಾರ್ಯಕ್ರಮದ ಕೇಂದ್ರ ಬಿಂದು, ನಿಮಗೂ ಧನ್ಯವಾದಗಳನ್ನ ಹೇಳ್ತಾ, ಜೊತೆಗೆ ಮುಂದೆ ಬರತಕ್ಕಂಥ ಎಲ್ಲ ಪರೀಕ್ಷೆಗಳಲ್ಲಿಯೂ ಕೂಡ ನೀವು ಯಶಸ್ಸನ್ನು ಕಾಣ್ರಿ ಅಂತ ಹಾರೈಸ್ತಾ ನನ್ನ ಸಂವಾದವನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.